शांति शांति। श्री गुरुभ्यो नमः। हरिः ओम्। गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पतः शृण्वन्नोतिभिः सीदसादनम्। ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति।
सतो मा सद्गमय तमसो मा ज्योतिर्गमय मृत्योर्मा अमृतंगमय। ॐ शान्ति शान्ति शान्ति। ज्योति ततः किं शरीरं स्वरूपं ಗುರುಸ್ತೋತ್ರ ಗುರುವಿನ ಕೃಪೆ ಗುರು ಪೂರ್ಣಿಮೆಗೆ ಅಣೆಯಾಗ್ತಿದ್ದೀವಿ. ಪುಟ 90. ಶರೀರಂ ಸ್ವರೂಪಂ तथा वा कलत्रं शरीरं स्वरूपं तथा वा कलत्रं यशश्चारुपुत्रं धनं मेरुतुल्यं यशश्चारुचेत्रं धनं पद्मे मानश्चेन लग्नं गुरोरङ्घ्रिपद्मे मानश्चेन लग्नं ततः किं 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 शरीरं स्वरूपं तथा वा कलत्रं शरीरं स्वरूपं तथा वा कलत्रं यशश्चारुचेत्रं धनं मेरुतुल्यं यशश्चारुचेत्रं धनं मेरुतुल्यं गुरोरङ्घ्रिपद्मे मानश्चेन लग्नं गुरोरङ्घ्रिपद्मे मानश्चेन लग्नं ततः किं 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 षडङ्गादिवेदो मुखे शास्त्रविद्या षडङ्गादिवेदो मुखे शास्त्रविद्या यदित्वादिगद्यं सुपद्यं कवित्वादिगद्यं सुपद्यं करोति गुरोरङ्घ्रिपद्मे मानश्चेन लग्नं गुरोरङ्घ्रिपद्मे मानश्चेन लग्नं ततः किं 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 विदेशेषु मान्यः स्वदेशेषु धन्यः विदेशेषु मान्यः स्वदेशेषु धन्यः सदाचारकृतेषु मत्तो न चान्यः सदाचारकृतेषु
ಮತ್ತೋ ನ ಚಾನ್ಯ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ತತಾ ಕಿಂ 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 ನ ಭೋಗೆ ನ ಯೋಗೆ ನ ವಾಜಿರಾಜವು ನ ಭೋಗೆ ನ ಯೋಗೆ ನ ವಾಜಿರಾಜವು ನ ಕಾಂತ ಮುಖೇನೈವ ವೇತ್ತೇಷು ಚಿತ್ತಂ ನ ಕಾಂತ ಮುಖೇನೈವ ವೇತ್ತೇಷು ಚಿತ್ತಂ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ತತಾ ಕಿಂ 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 ಅರಣ್ಯೇನ ವಾಸ್ವಸ್ಯ ಗೇಹೇನ ಕಾರ್ಯೇ ಅರಣ್ಯೇನ ವಾಸ್ವಸ್ಯ ಗೇಹೇನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನಘೆ ನ ದೇಹೇ ಮನೋವರ್ತತೆ ಮೇ ತ್ವನರ್ಘೆ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ಗುರೋರಂಗ್ರಿಪಾದ್ಮೆ ಮನಶ್ಚೇನ ಲಗ್ನಂ ತತಾ ಕಿಂ 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 ತತಃ ಕಿಂ ಅಂದ್ರೆ ಯಾಕೆ 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 ಅಂತ ಏನೇನಿದ್ರು ಅದೇನು ನಮಗೆ ಸಹಾಯಕ್ಕೆ ಬರುವುದಿಲ್ಲ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಶರೀರಂ ಸ್ವರೂಪಂ ಷಡಂಗಾದಿ ವೇದೋ ವಿದೇಶೇಶು ಮಾನ್ಯ ನ ಭೋಗೇ ನ ಯೋಗ್ಯ ಅರಣ್ಯೇನ ವಾಸಸ್ಯ ಗೇಹ ಎಲ್ಲ ಹೇಳ್ಕೊಂಬರ್ತಾರೆ. ಇದನ್ನ ಪ್ರಾಪಂಚಿಕ ಅಂದರೆ ಆಧ್ಯಾತ್ಮಿಕದ ಸಂಸ್ಕಾರವೇ ಇಲ್ದಂಥವ್ರಿಗೆ ಇದ್ದೇ ಅವ್ರದ್ದು ಜೀವನ ಇದ್ರೇ ನಾನು ಅದು ಮುಗಿದ್ರೆ ಅದು ಬೇಕು, ಅದು ಮುಗಿದ್ರೆ ಅದು ಬೇಕು, ಅದು ಮುಗಿದ್ರೆ ಅದು ಬೇಕು, ಅದು ಮುಗಿದ್ರೆ ಅದು ಬೇಕು, ಆ ಬೇಕು ಬೇಕು ಅನ್ನೋಕ್ಕೆ ಬ್ರೇಕೇ ಇಲ್ಲ. ಅದಕ್ಕೆ ಈ ಹಾಡು ಕೊನೆಯಲ್ಲಿ ಹೇಳ್ತಾನೆ, ಗುರುರಂಘ್ರಿ ಪದ್ಮೆ, ನನ್ನ ಮನಸ್ಸು ಆ ಗುರುವಿನ ಪದ್ಮದಲ್ಲಿ ಉಳ್ಕೊಂಡ್ರೆ ಸಾಕು, ಎಲ್ಲ ಸಿಕ್ಕದ ಹಾಗೆ. ಶಿರಡಿ ಬಾಬಾ ಒಂದ್ ಕಡೆ ಹೇಳ್ತಾರೆ, ಯಾಕಷ್ಟು ಯೋಚನೆ ಮಾಡಿ ಅಷ್ಟು ತೊಂದರೆ ಅಂತಿದೀಯ, ನಾನಿಲ್ವಾ ನಿನಗೆ ಅಂತ. ನಮ್ಗೆ ಆ ಮಾತೇ ಬರುವುದಿಲ್ಲ, ಅದ್ರ ಮೇಲೆ ನಂಬಿಕೆನೇ ಬರುವುದಿಲ್ಲ. ಎಂಥ ಮಾತದು. ಎಷ್ಟೋ ಸರಿ ಆ ಫೋಟೋದಲ್ಲಿ ನೋಡ್ಕೊಂಡ್ರೆ ನಾನು ಇದ್ದೀನಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಎಲ್ಲಿ ಹೇಳ್ತಾನೆ ಪರಮಾತ್ಮ? ಕೃಷ್ಣ ಹೇಳ್ತಾನೆ, ಗುರು ಮಹಾರಾಜರು ಹೇಳ್ತಾರೆ, ಮಹಾಮಾತೆ ಹೇಳ್ತಾರೆ, ಜಾನಿಬೆ ತುಮಾರ ಏಕ್ ಜನ್ಮ ಆಚೆ ಅಂತ ಬಂಗಾಳಿನಲ್ಲಿ. ಜ್ಞಾಪಕ ಇಟ್ಕೋ, ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ. ಎಂಥ ಮಾತಾಡ್ತಾರೆ ನೋಡಿ. ಜಾನಿಬೆ, ಜ್ಞಾಪಕ ಇಟ್ಕೋ, ನಿನಗೊಬ್ಬಳು ತಾಯಿ ಇದ್ದಾಳೆ, ಭವತಾರಿಣಿ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ, ನಿಂಗೇನೂ ಇದು ಈ ಹಾಡಿನ ಕೊನೆ ಪದ, ಗುರುರಂಘ್ರಿ ಪದ್ಮೆ. ಬಾಕಿದೆಲ್ಲ ಬೇಕು, ಬರುತ್ತೆ ಹೋಗುತ್ತೆ, ಯಾವ್ದು ಶಾಶ್ವತ ಇದೆ ಹೇಳಿ? ಗುರುವಿನ ಪಾದ ಕಮಲಗಳ ಮಾತ್ರ ಶಾಶ್ವತ. ಬಾಕಿದೆಲ್ಲ ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ, ಬಂದು ಹೋಗುತ್ತೆ ಬಂದು ಹೋಗುತ್ತೆ ಬಂದು ಹೋಗುತ್ತೆ.
ಪ್ರಾಬ್ಲಮ್ಮು. ಯಾವಾಗಲೂ ಪ್ರಾಬ್ಲಮ್ ಇರೋದಿಲ್ಲ, ಬರುತ್ತೆ ಹೋಗುತ್ತೆ. ಪ್ರಾಬ್ಲಮ್ ಯಾವಾಗಲೂ ಇದ್ದರೆ ನಮಗೆ ಕೂತ್ಕೋತಾನೆ ಇರಲಿಲ್ಲ. ಬರ್ತಾ ಇರುತ್ತೆ ಪ್ರಾಬ್ಲಮ್, ಹೋಗ್ತಾ ಇರುತ್ತೆ ವಾಪಸ್ಸು. ಪ್ರಾಬ್ಲಮ್ಗೂ ನಿಮಗೂ ಏನು ವ್ಯತ್ಯಾಸ ಅಂದರೆ, ಆ ಪ್ರಾಬ್ಲಮ್ ಬರಲಿ, ಪ್ರಾಬ್ಲಮ್ ಬರದೇ ಇರಲಿ, ನನ್ನ ಪೂಜೆ, ನನ್ನ ಭಗವಂತನ ಆ ಸ್ಮರಣೆ ಅದನ್ನು ನಾನೇನು ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತೀನಿ. ಅದು ನಿಜವಾದ ಒಂದು ಯೋಚನೆ ಮನಸ್ಸಲ್ಲಿರಬೇಕು. ಏನು, ಯಾವಾಗ ನಾನು ದೇವರನ್ನ ಪೂಜೆ ಮಾಡ್ತಾ ಇದ್ದೇನೋ, ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಯಾವಾಗ ನಾನು ನಂದಲಾಲನ್ನ, ಗಿರಿಧಾರಿನ ನನ್ನವನು ಅಂತ ಮಾಡ್ಕೊಂಡ್ಬಿಟ್ನೋ, ಏನು ಬರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿಗೆ ಬರ್ತಾರೋ ಅವ್ರು ಕೊನೆಗೆ? ಆ ಕೃಷ್ಣನ್ ತಲೆನೋವು ಬಂದರೆ ನನ್ನ ಜೀವನನೇ ಕೊಟ್ಬಿಡ್ತೀನಿ, ಆದರೆ ನನ್ನ ಆ ಪರಮಾತ್ಮನಿಗೇನು ಆಗಬಾರ್ದು ಅನ್ನೋದು, ಆ ಫೇತ್ ಕಾನ್ಫಿಡೆನ್ಸ್ ನಾವು ಬೆಳೆಸ್ಕೋಬೇಕು. ಬಾಕಿದೆಲ್ಲ ನೋಡಿ, ಈಗ ನಾವು ಗೋಪಿಕಾಸ್ತ್ರೀಯರು ಅಂದರೆ ದ್ವಾಪರ ಯುಗ, ನಾವಿರೋದಕ್ಕೆ ಕಲಿಯುಗ. ದ್ವಾಪರ, ತ್ರೇತ, ಕಲಿ, ಯುಗ ಯುಗ ಅಂದ್ರಲ್ಲೂ ನಾವು ಅವ್ರನ್ನ ಜ್ಞಾಪಿಸ್ಕೋತೀವಲ್ಲ. ಅದೆಷ್ಟು ಜನ ಸಿನಿಮಾ ನಟಿಯರು ಬಂದು ಹೊಟ್ಟೋದ್ರು ನಮ್ಮ ದೇಶದಲ್ಲಿ, ಎಷ್ಟು ಜನ ಸಿನಿಮಾ ನಟಿಯರು ನಾವು ಪ್ರಪಂಚದಲ್ಲಿ ಬಂದು ಹೋದ್ರು. ಜ್ಞಾಪಿಸ್ಕೋತೀರ ಅವ್ರನ್ನ? ಆ ಮೊಮೆಂಟಲ್ಲಿ ಜ್ಞಾಪಿಸ್ಕೋತೀವಿ ಅಷ್ಟೇ. ಅವರು ಅಜ್ಜಿ ಆದ ಕಲಸಲ್ಲಿ ಫೋಟೋ ತೋರಿಸ್ತಾರೆ, ಅವಾಗ ನಮಗೂ ಹೌದಾ ಒಂದು ತೆಗಿಯಪ್ಪ ಅದನ್ನ, ಯಾಕೆಂದ್ರೆ ಭಯ ನಮಗೆ. ಗುರುರ್ಹಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ, ಇದು ಮಾತ್ರ ಈ ಗುರು ಪೂರ್ಣಿಮೆ ದಿವಸ ನಾವು ನಿತ್ಯ ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿ ಒಂದೇ ಪ್ರಾಬ್ಲಮ್ ಇದೆ, ಯೋಗ ಡೇ ಅಂತಂದ್ರು, ಮುಗೀತು, ಕೂತಿರೋರೆಲ್ಲ ನಿಂತುಬಿಟ್ರು. ಅದು ಸುಮ್ಮನೆ ಹೇಳೋದು ನಾನು. ಯಾರು ಬಗ್ಗಿಲ್ವೋ ಅವರೆಲ್ಲ ಬಗ್ಗಿದ್ರು, ಆಯ್ತಾ? ಯಾರ್ಯಾರು ಆಸನ ಮಾಡ್ತಿದ್ರು ಎಲ್ಲರೂ ಆಸನ ಮಾಡಿದ್ರು. ನೆಕ್ಸ್ಟ್ ಡೇ ಯಾರು ಎದ್ದೇ ಇಲ್ಲ. ನೆಕ್ಸ್ಟ್ ಡೇ ಯಾರು, ಯಾಕೆಂದ್ರೆ ನಿನ್ನೆ ಯೋಗಾಸನ ಸುಸ್ತಾಗ್ಬಿಟ್ಟಿದ್ದಾರೆ. ಪನ್ಕೋಪ್ಪ, ಇವರು ಚೆನ್ನಾಗಿ ಸುಸ್ತಾಯಿದ್ದು, ಪನ್ಕೋ. ಯೋಚನೆ ಮಾಡಿ, ಯೋಗಾಸನ ಹಂಗಾಗೋದಿಲ್ಲ. ನಿಜವಾದ ಅರ್ಥದಲ್ಲಿ ಯೋಗ ನಾ ಬರೆದಿದ್ದೀನಿ, ಲೇಖನ ನೋಡಿ. ನಿಜವಾದ ಅರ್ಥದಲ್ಲಿ ಯುಜ್ ಧಾತು, ಜೀವಾತ್ಮ ಪರಮಾತ್ಮ, ಅಣು ಬ್ರಹ್ಮಾಂಡ, ಮ್ಯಾಕ್ರೋಕಾಸಮ್ ಮೈಕ್ರೋಕಾಸಮ್, ಅದು ಜಾಯಿನ್ ಆಗುತ್ತಲ್ಲ, ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಉದಾಹರಣೆ ಕೊಟ್ಟನಲ್ಲ, ನಾನೇನು ನಿಮಗೆ ಪುರಾಣದಿಂದ ಅಥವಾ ಉಪನಿಷತ್ತಿಂದ ಕೊಡಲಿಲ್ಲ. ಅಲ್ಲಿ ಸ್ಕೂಲಲ್ಲೂ ಅಷ್ಟೇ, ಹಿಂದ್ಗಡೆ ಸ್ಕೂಲಲ್ಲಿ ಮೇಡಮ್ ಕೂಕೋತಾ ಇದ್ದಾರೆ, ಕಾಲಿಟ್ಕೊಳ್ಳೋ ಅಂತ. ಅವನು ಯಾರ್ದು ಅಂತ ಕೇಳಿಲ್ಲ, ಅವನು ಕಾಲಿಟ್ಕೊಳ್ಳೋ ಅಂತ. ಓ ದೊಡ್ಡ, ಏನು ನಾನು ಅಂದ್ಕೊಂಡೆ, ಹೀಗೆ ದಿವಸ ಮಾಡಿಬಿಟ್ರೆ ಏನಾಗಬೇಡ ನಮ್ಮ ದೇಶ. ಆಮೇಲೆ ಅದು ನ್ಯೂಸಲ್ಲಿ ನೀವು ನೋಡ್ಬೋದು, ಪಾಪ ಮಿನಿಸ್ಟ್ರು ಒಂದು ದಿವಸನೂ ಒಂದು ಕಾಲಲ್ಲಿ ನಿಂತಿಲ್ಲ, ಅವನು ಎಲ್ಲರೂ ನಿಲ್ಲಿಸಿರ್ತಾನೆ, ಅವನು ನಿಂತಿಲ್ಲ. ಸೊ ಆ ಕಾಲು ಇಲ್ಲಿಗೆ ಹಾಕೊಳಕ್ಕೆ ಹೋಗ್ತಾನೆ, ಈ ಕಾಲು ಅಲ್ಲಿಗೆ ಹಾಕೊಳಕ್ಕೆ ಹೋಗ್ತಾನೆ, ಕೊನೆ ಡಾಕ್ಟ್ರ್ ಕಳಿಸಿ ಬಿಡಿಸ್ಬೇಕು ಅವ್ರು. ಅಂಥ ಸ್ಥಿತಿಗೆ ಬಂದುಬಿಡ್ತಾರೆ. ಹಂಗೆ ಯೋಗ ಅಲ್ಲ, ನಿಷ್ಠೆ, ಆರಂಭ, ಎಸ್ ಮುಗೀತು. ನಾನು ನಿಮಗೆ ಯಾವಾಗಲೂ ಅದು ಹೇಳ್ತಿದ್ದೆ. ಈಗ ಅವರು ಬೇರೆ ಊರಲ್ಲಿದ್ದಾರೆ. ಅಯ್ಯೋ ರಾಮ, ಇವ್ರದೇ ಈ ಬಾಲಾಜಿ ಆ್ಯಂಡ್ ಕಂಪನಿ, ಇದು ಆ ಯೋಗದ್ದು ಅದೇನೋ ಕೋರ್ಸ್ ಅಂತೆ, ಸರ್ಟಿಫಿಕೇಟ್ ಕೊಡ್ತಾರಂತೆ. ಅದೇನೋ ಅವ್ನು ಬುಕ್ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಆ ಯಜಮಾನ. ಅವನು ಇಡೀ ರಸ್ತೆಯವರೆಲ್ಲ ಎದ್ದುಬಿಟ್ರು, ಯಾಕಂದ್ರೆ ಅವ್ನು ಸ್ನಾನ ಮಾಡ್ತಿದ್ದ ಬೆಳಗ್ಗೆನೆ ಎದ್ದು. ಆಮೇಲೆ ಹೆಂಡ್ತಿಗೆ ಬಿಸಿ ಇಲ್ವೆಲ್ಲ ಅಂತ ಅವಳಿಗೆ ದಡಾರ ಅಂತ ಕೂಗೋದು, ಆಮೇಲೆ ತಂಬಿಗೆ ಎತ್ತಾಕೋದು, ಬಕೆಟ್ ಎತ್ತಾಕೋದು. ನಾನು ಒಂದು ದಿವಸ ಕೇಳಿದೆ, ಯಾಕಪ್ಪ ಅಷ್ಟಿದೆ? ಯೋಗ ಕ್ಲಾಸ್ ಬರ್ತಾವ್ ನಾನು ಸ್ವಾಮಿ ಅಂದರು. ಅಪ್ಪ ಮಂಚಿದಪ್ಪ, ಹೋಯ್ರ ಅಂತ. ಯಾಕೆ ನನಗೆ ಗೊತ್ತಿತ್ತು ರಿಸಲ್ಟ್ ಏನಂತ. ಇಡೀ ರಸ್ತೆ ಬೆಳಗ್ಗೆ 6 ಗಂಟೆಲಿ ಢಬ ಡಬ ಢಬ ಡಬ ಡಬ. ಅವಳು ಒಳಗಿಂದ ಕೂಗ್ತಾಳು, ಬಿಸಿನೇ ಇದೆಯಲ್ರಿ ನಿಮಗೆ ಏನು ಅಂತ. ಗೊತ್ತಲ್ಲ, ನಿಮ್ಮ ಭಾಷೆನಲ್ಲಿ ಭಾಳ ಚೆನ್ನಾಗಿ ಮಾತಾಡೋದು. ಅವನಿರೋದು ಇದ್ದಕ್ಕಿದ್ದಾಗೇನೆ ನಿಶಬ್ದ ಆಗೋಯ್ತು. ನಾನು ಅಂದ್ಕೊಂಡೆ ಯೋಗ ಟೀಚರ್ ಏನೋ ಊರಿಗೆ ಹೋಗಿದ್ದಾರೆ, ಕ್ಲಾಸ್ ಕ್ಯಾನ್ಸಲ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಅವನು 10 ಗಂಟೆಗೆ ಬಂದ ಹೊರಗಡೆ, ತಲೆ ಹಿಂಗೆ ಒರೆಸ್ಕೊಂಡ್ ಬಂದ ಅವನು. ಅವ್ರು ಸ್ವಲ್ಪ ಹಾಗೆ ಹೊರಗಡೆನೆ ಒರೆಸ್ಕೋತಾರೆ ತಲೆನ.
ಬಂದು ನಿಂತ್ಕೊಂಡಿದ್ದಾರೆ. ನಾನು ಕೇಳಿದೆ, ಯಾಕ್ರಿ? ಸರ್ಟಿಫಿಕೇಟ್ ಕೊಟ್ಬಿಟ್ರು, ಕೋರ್ಸ್ ಆಗೋಯ್ತು ಯೋಗ ಹಾಕೋದು ಅಷ್ಟೇ ಅಂತೆ. ಇಂಕೇಮೆ ತಿಸ್ಕೊಂಡ್ರೆ ಸರ್ಟಿಫಿಕೇಟ್, ಅದು ಬೇರೆ ಪಾಪ ಆಯಮ್ಮ ಸರ್ಟಿಫಿಕೇಟ್ ತೊಗೊಂಡಿದ್ದು ಇವರು, ತಗೊಂಬರೋದು ಆಯಮ್ಮ. ನಾನು ಹೇಳಿದೆ, ಇಲ್ಲ ಬೇಡ ಬೇಡ, ನೀವು ಹೇಳಿದ್ರೆ ಸಾಕು. ಸೊ ಸರ್ಟಿಫಿಕೇಟ್ ಸಿಕ್ಬಿಡ್ತಾ ನೀವು? ಸಿಕ್ಬಿಡ್ತೀವಿ ಸ್ವಾಮೀಜಿ. ಹೌದಾ? 10 days ಕೋರ್ಸ್ ಅದು ಮುಗಿಸ್ತಾರೆ, ನೀವು ಫ್ರೀ ಇದ್ರೆ ಹೋಗಿ ಬನ್ನಿ ಅಂದ. ಆಮೇಲೆ ನಾನು ಹಂಗೆ ಸೊ ಆಮೇಲೆ ಹೇಳಿದೆ, ಇಲ್ಲಪ್ಪ ನೀನು ಮಾಡ್ಕೊಬೋದ್ರೆ ಸಾಕಂತ ಹೇಳಿದೆ. ಸೊ ಅದಲ್ಲ, ಪ್ರತಿ ಕ್ಷಣ. ಅದಕ್ಕೆ ಈ ಹಾಡುಗಳು ಹಾಡುವಾಗ ನೀವು ಅದನ್ನೆಲ್ಲ ಜ್ಞಾಪಿಸ್ಕೋಬೇಕು ಅಂತ ಹೇಳೋದು. ಅಂತರಮಮ ವಿಕಸಿತಕರು. ಅಮ್ಮ ಭಾಗ 1. ಎಲ್ಲ ಗುರು ಪೂರ್ಣಿಮೆಗೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಆಯ್ತಾ? 154. ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ. ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ. ಅಂತರತಮ ಮೇ ಗುರು ಜಟಿಲ ಕುಟಿಲ ತಮಾಂತರಂಗ. ಜಟಿಲ ಕುಟಿಲ ತಮಾಂತರಂಗ. ಬಹುಭಾವ ವಿಪಿನ ಸಂಚಾರಿ. ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ. ಅಂತರತಮ ಮೇ ಗುರು ಜನುಮ ಜನುಮ ಶತಕೋಟಿ ಸಂಸ್ಕಾರ. ಜನುಮ ಜನುಮ ಶತಕೋಟಿ ಸಂಸ್ಕಾರ. ಪರಮ ಚರಮ ಸಂಸ್ಕಾರಿ. ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ. ಅಂತರತಮ ಮೇ ಗುರು ಪಾಪ ಪುಣ್ಯ ನಾನಾಲಲಿತ ರುದ್ರ ಲೀಲಾ. ಪಾಪ ಪುಣ್ಯ ನಾನಾಲಲಿತ ರುದ್ರ ಲೀಲಾ. ರೂಪ ರೂಪ ವಿಹಾರಿ. ಅಂತರತಮ ಮೇ ಗುರು ಹೇ ಆತ್ಮ ತಮೋಹಾರಿ. ಅಂತರತಮ ಮೇ ಗುರು. ಪುಟ್ಟಪ್ಪನವ್ರು ಬರೆದಿರೋದು, ಕುವೆಂಪು ಅವರು ಬಂಗಾಳಿಯ ಹಾಡನ್ನು ಕನ್ನಡೀಕರಿಸಿದ್ದಾರೆ.
ಅಂತರತಮ ನೀ ಗುರು, ಹೇ ಆತ್ಮ ತಮೋಹಾರಿ. ನಾವು ಸುಮ್ಮನೆ ಹೊರಗಡೆ ಓಡಾಡ್ತಿರ್ತೀವಿ, ಅಲ್ಲಿ ಗುರುಗಳಿದ್ದಾರೆ, ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ದೇವಸ್ಥಾನ ಇದೆ, ನಿನ್ನಲ್ಲೇ ಇದೆ ಅನ್ನೋ ಭಾವನೆಯನ್ನು ಈ ಹಾಡಲ್ಲಿ ಕುವೆಂಪು ಅವರು ತೆಗೆದುಕೊಂಡು ಕೊಟ್ಟಿದ್ದಾರೆ. ಈಗ ಒಂದು ನಾಮಾವಳಿ ಹೇಳ್ಕೊಡ್ತೀನಿ. ಆ ನಾಮಾವಳಿ ಆದ ತಕ್ಷಣ ದೂರ ಮಧುಗಿರಿಯಿಂದ ಬಂದಿದ್ದಾರೆ ನಮ್ಮ ಉಪಾಧ್ಯಾಯ ವೃಂದದವರು. ಅವರು ಯಾಕೆ ಬಂದಿದ್ದಾರೆ ಅನ್ನೋದನ್ನು ಅವರೇ ಒಬ್ಬರು ಇಬ್ಬರಲ್ಲಿ ಎಷ್ಟು ಜನ ಬಂದಿದ್ದೀರಾ? 3 ಜನ. 3 ಜನದಲ್ಲಿ ಇನ್ನೆಲ್ಲಿ ಇಬ್ಬರು? ಉಯ್ಯು ಕೂತ್ಕೊಳ್ಳಿ ಅಲ್ಲಿ. ಸೊ ಅದ್ರ ಒಬ್ಬರು ಯಾಕೆ ಬಂದಿದ್ದೀರಾ ಅಂತ ಹೇಳಿಬಿಡಿ, ಚಿಕ್ಕದಾಗಿ ಹೇಳಿಬಿಟ್ಟು ಮುಗಿಸ್ಕೊಳ್ಳಿ. ಯಾಕೆಂದರೆ ಕತ್ಲೆ ಆಗುತ್ತೆ, ನಿಮ್ಮನ್ನು ದೂರ ಕಳಿಸ್ಬೇಕು. ಇದ್ದೇ ಇರುತ್ತೆ ನಮ್ಮದು ನಾಮ ಸಂಕೀರ್ತನೆ. ಇದೊಂದು ಹಾಡಾದ್ಮೇಲೆ ನಿಮ್ಮನ್ನು ಕಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ನೆನ್ನೆ ಹಾಡಿದ್ವಲ್ಲ, ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಡೋಣ. ನಾವೆಲ್ಲ ಗುರುಪೂರ್ಣಿಮೆಗೆ ಪ್ರತಿ ಭಾನುವಾರ ಶನಿವಾರ ಈ ಥರ ತರಗತಿ ಇರುತ್ತೆ. ವಿಶೇಷವಾಗಿ ಗುರುಪೂರ್ಣಿಮೆ ಆದ್ದರಿಂದ ಅನೇಕ ಗುರು ಕೀರ್ತನೆಗಳನ್ನು ಅಭ್ಯಾಸ ಮಾಡ್ಕೊಳ್ತೀವಿ. ಬೇರೆ ಬೇರೆ ಕಡೆನೂ ಹೋಗಿ ಹಾಡ್ತಿರೋದ್ರಿಂದ ಅಭ್ಯಾಸ ಮಾಡಿಕೊಂಡು ಹೋಗಿ ಹಾಡ್ತೀವಿ. ಶ್ರೀ ಗುರು ಚರಣ ಕಮಲ ಮಕರಂದ, ಚರಣ ಕಮಲ ಮಕರಂದ, ಶ್ರೀ ಗುರು ಚರಣ ಕಮಲ ಮಕರಂದ, ಶ್ರೀ ಗುರು ಚರಣ ಕಮಲ ಮಕರಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಗೋವಿಂದ ಮುಕುಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ. ಜೋರಾಗಿ ಮುಕುಂದ, ಶ್ರೀ ಗುರು ಚರಣ ಕಮಲ ಮಕರಂದ, ಕಮಲ ಮಕರಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಗೋವಿಂದ ಮುಕುಂದ, ಸದ್ಗುರು ಚರಣ ಕಮಲ ಮಕರಂದ, ಕಮಲ ಮಕರಂದ, ಸದ್ಗುರು ಚರಣ ಕಮಲ ಮಕರಂದ, ಗುರು ಚರಣ ಕಮಲ ಮಕರಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಶ್ರೀ ಗುರು ಚರಣ ಕಮಲ ಮಕರಂದ, ಗುರು ಚರಣ ಕಮಲ ಮಕರಂದ, ಬ್ರಹ್ಮಾನಂದ ಗೋವಿಂದ ಮುಕುಂದ, ಆನಂದ ಗೋವಿಂದ ಮುಕುಂದ, ಮಮ ಗುರು ಚರಣ ಕಮಲ ಮಕರಂದ.
ಮಕರಂದ ಮಮ ಗುರು ಚರಣ ಕಮಲ ಮಕರಂದ ಗುರು ಚರಣ ಕಮಲ ಮಕರಂದ ಬ್ರಹ್ಮಾನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಆನಂದ ಆನಂತ ಆನಂದ ಹೇ ಗುರು ಚರಣ ಕಮಲ ಮಕರಂದ 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 ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ಶ್ರೀ ಗುರು ಚರಣ ಕಮಲ ಮಕರಂದ 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 ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಸದ್ಗುರು ಚರಣ ಕಮಲ ಮಕರಂದ ಚರಣ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಮಮ ಗುರು ಚರಣ ಕಮಲ ಮಕರಂದ ಗುರು ಚರಣ ಕಮಲ ಮಕರಂದ ಮಮ ಗುರು ಚರಣ ಕಮಲ ಮಕರಂದ ಗುರು ಚರಣ ಮಕರಂದ ಬ್ರಹ್ಮಾನಂದ ಅನಂತ ಆನಂದ 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 ಬ್ರಹ್ಮಾನಂದ ಅನಂತ ಆನಂದ ಆನಂದ ಅನಂತ ಆನಂದ ಹೇ ಗುರು ಚರಣ ಕಮಲ ಮಕರಂದ 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 ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ
ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ಶ್ರೀ ಗುರು ಚರಣ ಕಮಲ ಮಕರಂದ 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 ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಸದ್ಗುರು ಚರಣ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಮಮ ಗುರು ಚರಣ ಕಮಲ ಮಕರಂದ ಗುರು ಚರಣ ಕಮಲ ಮಕರಂದ ಮಮ ಗುರು ಚರಣ ಕಮಲ ಮಕರಂದ ಮಮ ಗುರು ಚರಣ ಕಮಲ ಮಕರಂದ ಬ್ರಹ್ಮಾನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಹೇ ಗುರು ಚರಣ ಕಮಲ ಮಕರಂದ 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 ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಮುಕುಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಚರಣ ಕಮಲ ಬನ್ನಿ ಕೊಟ್ಬಿಡಿ ಇಲ್ಲೇ ನೀವೇನು ಕರೆದಿದ್ದೀರಾ ಯಾತಕ್ಕೆ ರೆಕಾರ್ಡ್ ಮಾಡ್ಕೋರು ಮಾತಾಡೋದನ್ನು ರೆಕಾರ್ಡ್ ಮಾಡ್ಕೊ ರೆಕಾರ್ಡ್ ಬೇಡ 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 ಅದು ಹಂಗೆ ಇರಲಿ ಅವ್ರು ಮಾತಾಡೋದು ಅಲ್ಲಿ ರಮೇಶನ್ ಕೊಡು ರಮೇಶ ಬಂದಿದ್ದಾನೆ ನಿಮ್ಗೆ ಗೊತ್ತಿರ್ಬೋದು ಮಧುಗಿರಿ ಹೆಣ್ಣುಮಕ್ಕಳ ಸ್ಕೂಲ್ಗೆ ಎಲ್ಲ ರೀತಿಯ ಸಹಕಾರ ಮಾಡ್ತಾಯಿದ್ದು ಬಿಕಾಸ್ ಹೆಣ್ಮಕ್ಳು ಹಳ್ಳಿ ಗ್ರಾಮಾಂತರ ಪ್ರದೇಶದಿಂದ ಬರ್ತಾ ಇದ್ದಾರೆ ಆದರೆ ತುಂಬ ಚೆನ್ನಾಗಿ ಈ ಉಪಾಧ್ಯಾಯರುಗಳು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಆ ಮಕ್ಕಳನ್ನ ಟೋಟಲ್ಲು ಸುಮಾರು 1,500 2,000ವರೆಗೂ ಇದ್ದಾರೆ ಮಕ್ಕಳು ಹೆಣ್ಣು ಮಕ್ಕಳು. ಸೊ ಉಳಿದುದನ್ನು ಅವರೇ ಹೇಳ್ತಾರೆ, ಜಸ್ಟ್ ಒಂದು 2 ನಿಮಿಷದಲ್ಲಿ ಹೇಳ್ತಾರೆ ಅವ್ರು ಯಾಕೆ ಬಂದಿದ್ದಾರೆ ಇವಾಗ ಅಂತ. ನಾನು ಯಾವಾಗಲೂ ಹೋಗ್ತೀನಿ ಅಲ್ಲಿಗೆ, ಮಧುಗಿರಿ ರಸ್ತೆ ಅಲ್ವಾ, ಭಾಳ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ, ನನಗೆ ಕೆಲವು ಸಲ ಟೀಚರ್ಸ್ ಎಲ್ಲ ನೋಡೋಷ್ಟು ಸಂತೋಷವಾಗುತ್ತೆ. ಅವ್ರಿಗೆ ಎಲ್ಲ ರೀತಿಯ ಸಹಕಾರ, ದೂರ ತರಂಗ ಶಿಕ್ಷಣ ಅದೊಂದು 5 ಲಕ್ಷ ರೂಪಾಯಿದು, ಕುಡಿಯೋ ನೀರದ್ದು ಅದೊಂದು 3-4 ಲಕ್ಷ ಆಯಿತು, ಎಲ್ಲ ಅವ್ರಿಗೆ ಕೊಡಿಸಿ ಮಾಡಿದ್ದೆ. ಆ ಮಕ್ಕಳು ಅಷ್ಟೇ, ನಾನು ಹೋದರೆ ಎಷ್ಟು ಚೆನ್ನಾಗಿ, ಆಮೇಲೆ ಎಲ್ಲ ಯೂನಿಫಾರ್ಮ್ ನೀಟಾಗಿದ್ದಾರೆ. ಆಮೇಲೆ ಶಾಲೆ ಎಷ್ಟು ಶುದ್ಧವಾಗಿದೆ, ನೀಟಾಗಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ನಿಮ್ಮ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದೀನಿ.
ಆಗಲಿ 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 ಆಯ್ತು ಆಯ್ತು ಆಯ್ತು. ಯಾರು ಮಾತಾಡ್ತೀರಿ? ಮಾತಾಡ್ತೀರಾ? ಕರೀತಾರೆ ರಮೇಶ್, ಬೇಗನೆ ಬಾ. ನಿಮ್ಮದು ಕನ್ನಡದಲ್ಲಿ ಭಾಳ ಚೆನ್ನಾಗಿರುತ್ತೆ ಆ ಕ್ಯಾಪ್ಷನ್ಸ್ ಎಲ್ಲ. ಆಗಲಿ ಆಗಲಿ ಆಗಲಿ, ಪರವಾಗಿಲ್ಲ ಪರವಾಗಿಲ್ಲ. ಅದೇ ತಗೋ ಅದೇ ಕೊಟ್ಬಿಡು ಫೀಲ್ಸ್. ಸೊ ಈ ಕಡೆ ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಆ ಮೈಕ್ ಬಿಚ್ಕೊಡಿ ಅವ್ರಿಗೆ, ಜಸ್ಟ್ ಕೊಡಿ, ಎಲ್ರಿಗೂ ಕೇಳಿಸುತ್ತೆ. ನೀವು ದೂರ ಹೋಗ್ಬೇಕು ನೋಡಿ. ನೀವು ಎಳೆದ್ಬಿಡಿ, ಮೇಲೆ ಕೇಳಿದ್ಬಿಡಿ, ಬಿಡಿ ಅವ್ರು ತೆಗಿಬಿಡಿ, ಎಳೆದ್ಬಿಡಿ ಮೇಲೆ. ಹಾಗೆ, ವೆರಿ ಗುಡ್. ಕೊಡಿ ಅವ್ರ ಕೈಲಿ. ತಗೊಳ್ಳಿ, ಮಾತಾಡಿ. ನಿಜವಾಗ್ಲೂ ನಾನು ಗುರುಗಳ ಮುಂದೆ ಮಾತಾಡೋಷ್ಟು ಖಂಡಿತ ದೊಡ್ಡವನೂ ಅಲ್ಲ, ಅಷ್ಟು ಜ್ಞಾನಿನೂ ಅಲ್ಲ. ನಿಜವಾಗ್ಲೂ ನನಗೆ ಇದೊಂದು ಸುದೈವ. ಇವತ್ತು ಗುರುಗಳ ಆಶೀರ್ವಾದ ಪಡ್ಕೊಂಡಿದ್ದೇ ನನಗೊಂದು ಸುದೈವ. ಹಾಗಾಗಿ ಆ ಒಂದು ಭಾವುಕತೆಯಲ್ಲಿ ನಾನು ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಹೊಳಿತಾ ಇಲ್ಲ. ಆದರೂ ನನ್ನ ಒಂದು 2 ತೊದಲು ನುಡಿಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಏನಪ್ಪ ಅಂತಂದರೆ, ಗುರುಗಳು ಈಗ ತಾನೇ ಹೇಳ್ತಾ ಇದ್ರು, ನಮ್ಮ ಒಂದು MGM ಬಾಲಿಕಾ ಪ್ರೌಢಶಾಲೆ ಮಧುಗಿರಿಯ ಒಂದು ಟೌನಲ್ಲಿ ತುಂಬ ಹಳೆಯದಾದಂಥ ಶಾಲೆ. ಸುಮಾರು 64 ವರ್ಷಗಳಿಂದ ಹೆಣ್ಣುಮಕ್ಕಳಿಗೋಸ್ಕರ ಒಂದು ಗುಣಾತ್ಮಕ, ಒಂದು ಶಿಸ್ತು ಮತ್ತು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಷನ್ಸನ್ನು ಕೊಡ್ತಾ ಇರುವಂತಹ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಅನೇಕ ಹಳ್ಳಿಗಾಡಿನ ಮಕ್ಕಳುಗಳು, ಅದರಲ್ಲೂ ಹೆಣ್ಣು ಮಕ್ಕಳುಗಳು, ತುಂಬ ಹೆಣ್ಮಕ್ಳುಗಳು ಬರ್ತಾರೆ. ಈಗ ನಮ್ಮಲ್ಲಿ ಒಟ್ಟು 1200ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅದರಲ್ಲಿ ಪ್ರೌಢಶಾಲೆ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಶಾಲೆ. ಇಂಥ ಈ ಒಂದು ಶಾಲೆ 50 ವರ್ಷಗಳನ್ನು ತುಂಬಿ ಆಗಲೇ 60 ವರ್ಷದತ್ತರ ದಾಪುಗಾಲಾಗ್ತಾ ಇದೆ. ಇಂತಹ ಈ ಒಂದು ಸಂದರ್ಭದಲ್ಲಿ ನಮಗೆ ಸದ್ಗುರುಗಳ ಆಶೀರ್ವಾದದಿಂದ ನಮಗೆ ನಮ್ಮ ಶಾಲೆಯಲ್ಲಿ ಬಂದಿದ್ದರು ನಮ್ಮ ಗುರುಗಳು. ಈಗ 1 ವರ್ಷದ ಕೆಳಗಡೆ ಬಂದು ಅಲ್ಲಿನ ಒಂದು ವಾತಾವರಣವನ್ನು ಗಮನಿಸಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, 2000 ಲೀಟರ್ ಸಾಮರ್ಥ್ಯದ ಅಷ್ಟೂ ಮಕ್ಕಳಿಗೂ ಶುದ್ಧ ಕುಡಿಯುವ ನೀರನ್ನು ನಾನು ಒದಗಿಸ್ಕೊಡ್ತೀನಿ ನಿಮಗೆಲ್ಲ ಅಂತ ಭರವಸೆ ಕೊಟ್ಟು, ಅದೇ ರೀತಿ ಅದನ್ನು ಹೆಚ್ಚು ವೇಗದಲ್ಲಿ ಕಾರ್ಯೋನ್ಮುಖ ಮಾಡಿಕೊಟ್ಟಿದ್ದಾರೆ ನಮಗೆ ಗುರುಗಳು. ನಿಜವಾಗ್ಲೂ ನಾವು ನಮ್ಮ ಗುರುಗಳಿಗೆ ಆಭಾರಿಯಾಗಿದ್ದೇವೆ. ಏನೋ ಮಕ್ಕಳಿಗೆ ನೈಜವಾಗಿ ಬೇಕಿತ್ತು ಅದನ್ನು ನಮ್ಮ ಗುರುಗಳು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾಯಿದಾ ಜಂಜಮ್ ಅವರು, ಇವರ ಆಶೀರ್ವಾದದಲ್ಲಿ ಬೆಳೀತಾ ಇರ್ತಕ್ಕಂತಹ ವಿಶ್ವವಿದ್ಯಾನಿಲಯದ ಕುಲಸಚಿವೆ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ. ಅವರ ಜೊತೆಯಲ್ಲೂ ಇವರು ಕೈ ಜೋಡಿಸಿ ವಿಶ್ವವಿದ್ಯಾನಿಲಯದಲ್ಲಿ, ತುಮಕೂರು ವಿಶ್ವವಿದ್ಯಾಲಯ, ತಮಗೆಲ್ಲ ಗೊತ್ತಿದೆ, ಅದು ಇಡೀ ರಾಜ್ಯಾದ್ಯಂತ ಆ ವಿಷಯ ಪ್ರಚಾರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅವರ ನಾಯಿದಾ ಜಂಜಮ್ರವರ ಜೊತೆಯಲ್ಲಿ ದೂರ ತರಂಗ ಶಿಕ್ಷಣ ಯೋಜನೆಯನ್ನ ಕೂಡ ಪ್ರಾರಂಭಿಸಿದ್ದಾರೆ. ಅಂದ್ರೆ ಸುಮಾರು ಒಂದು 7.5 ಲಕ್ಷ ರೂಪಾಯಿ ಸಾಮರ್ಥ್ಯದ ಒಂದು ದೊಡ್ಡ ಸ್ಮಾರ್ಟ್ ಒಂದು LED ಟಿವಿಯನ್ನ ಅವರು ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದರಿಂದ ನಮ್ಮ ಮಕ್ಕಳಿಗೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಯಾವ ರೀತಿ ಶಿಕ್ಷಣ ಸಿಗಬೇಕೋ ಆ ನಿಟ್ಟಿನಲ್ಲಿ ನಮ್ಮ ಜಪಾನಂದಜಿ ಮಹಾರಾಜರವರ ಒಂದು ಆಶೀರ್ವಾದದಿಂದ ನಮ್ಮ ಮಕ್ಕಳು ಇವತ್ತು ಆ ಶಿಕ್ಷಣವನ್ನು ಆಲ್ರೆಡಿ ಪಡಿತಾ ಇದ್ದಾರೆ. ಅದರ ಒಂದು ಉದ್ಘಾಟನೆ, ದೂರತರಂಗ ಶಿಕ್ಷಣದ ಉದ್ಘಾಟನೆ ಹಾಗೂ ಶುದ್ಧ ಕುಡಿಯುವ ನೀರಿನ ಉದ್ಘಾಟನೆಯನ್ನ ತಾವುಗಳು ಬಂದು ನಮ್ಮ ಶಾಲೆಗೆ ತಮ್ಮ ಆಶೀರ್ವಚನದಿಂದ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಒಂದೇ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ನಿಜವಾಗ್ಲೂ ಇಲ್ಲಿ ಬಂದಾಗ ತುಂಬಾ ಆಕರ್ಷಣೆ ಆಯಿತು. ಗುರುಗಳಲ್ಲಿ ಆ ಶಕ್ತಿ ಇದೆ, ಅಯಸ್ಕಾಂತದ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಖಂಡಿತವಾಗೂ ಗುರುಗಳಲ್ಲಿದೆ. ಇಲ್ಲಿನ ಒಂದು ವಾತಾವರಣವನ್ನು ನೋಡಿ, ಇಲ್ಲಿನ ಒಂದು ಭಜನೆಯನ್ನು ನೋಡಿ ನಾನು ಖಂಡಿತ ತುಂಬಾನೇ ನಾನು ಪ್ರೇರಣೆಗೊಂಡೆ. ಸೊ ನಾವು ಈ ಥರದ್ರೆಲ್ಲ ಭಾಗವಹಿಸ್ಬೇಕಪ್ಪ ಅಂತಕ್ಕಂಥದ್ದು ನಮಗೆ ನೋಡ್ತಿದ್ದಾಗ್ಲೇನೆ ಅನ್ನಿಸ್ಬಿಡ್ತು. ನಿಮ್ಮನ್ನೆಲ್ಲ ನೋಡ್ತಿದ್ದಾಗ್ಲೇನೆ ನಿಜವಾಗ್ಲೂ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸಿದ್ರು ನಮ್ಮ ಗುರುಗಳು. ಅವರಿಗೆ ನಾನು ಎಷ್ಟು ಅವರ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಸಾಲಲ್ಲ. ಖಂಡಿತ ನಾನು ಭಾವುಕನಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಹಾಗಾಗಿ
ಸದ್ಗುರುಗಳ ಸಹವಾಸದಿಂದ ನಮಗೆ ಈ ಎಲ್ಲವೂ ಕೂಡ ಲಭಿಸಿದೆ. ಅವರ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಮಕ್ಕಳ ಮೇಲಿರಲಿ ಅಂತ ಅವರಲ್ಲಿ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ವಿನಮ್ರವಾಗಿ ನಾನು ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಗುರುಗಳಿಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಗುರುಗಳಿಗೆ ಕೊಡಿ. 11 ಗಂಟೆಗೆ ಖಂಡಿತ. ರಮೇಶ್ ಬ್ಯಾಗ್ ಕೊಡು, ಬ್ಯಾಗ್ ಪ್ರಸಾದಕ್ಕೆ. ಇಲ್ಲಿದ್ದೀನಿ ಅಷ್ಟೇ. ಅದು ಅಮೇರಿಕದಿಂದ ಇಂಪೋರ್ಟ್ ಆಗಿರುವಂಥ ಮೆಷಿನ್ಗಳವೆಲ್ಲ, ಎಂಟೈರ್ ಸಿಸ್ಟಮ್ ಅಮೇರಿಕದಿಂದ ಬಂದಿರೋದು. ಅದನ್ನು ಬನ್ನಿ ಈ ಶಾಲೆಗೆ ಪ್ರಸಾದ ನೀಡ್ತಾ ಇದ್ದೀವಿ. ಬೋರ್ಡ್ ಇದೆ ಅಲ್ಲಿ, ಕೊಟ್ಬಿಡಿ ಅವ್ರಿಗೆ, ಕೊಟ್ಬಿಡಿ, ಈಗಲೇ ತೊಗೊಂಡೋಗ್ಬಿಡಿ. ಆಮೇಲೆ ಯಾರು ಹೋಗಿ ಕೊಟ್ಬಿಡು, ಅಲ್ಲಿ ಇಟ್ಬಿಡ್ತಾರೆ. ಹಾಗೆಯೇ ಆ ಕವರ್ಗಳು ಕೊಟ್ಬಿಡು. ಇನ್ವಿಟೇಷನ್ಸ್ ಕೊಟ್ಟಿದ್ದಾರಾ? ಎಕ್ಸ್ಟ್ರಾ ಕೊಟ್ಟಿದ್ದಾರಾ? ಎಕ್ಸ್ಟ್ರಾ ಕೊಟ್ಟಿದ್ದು ಅವ್ರಿಗೆ 15 ಕೊಡು, ಉಳಿದದ್ದು ಇಲ್ಲಿ ಕೊಟ್ಬಿಡು. ಆಯ್ತು, ಹೋಗಿ ಬನ್ನಿ, ಮತ್ತೆ ಸಿಗ್ತೀನಿ. ಎಲ್ಲ ಮೇಡಮ್ ಎಲ್ರಿಗೂ ಕೇಳಿದೆ ಅಂತ ಹೇಳಿ. ಆಯಿತು, ಇವ್ರಿಗೆ ಹೇಳಿ, ಶಂಕರ್ ನಾರಾಯಣ್ಗೂ. ಆಯ್ತು, ಬನ್ನಿ ಬನ್ನಿ. ಇದು ಎಕ್ಸ್ಟ್ರಾನಾ? ಆಯ್ತು 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 ಕೊಟ್ಬಿಡು ಅವ್ರಿಗೆ. ಯಾವ ಶಾಲೆಯಲ್ಲಿ ತೊಂದರೆ ಇದೆಯೋ, ಮತ್ತು ಮುಖ್ಯವಾದ ಒಂದು ಹೇಳ್ತೀನಿ, ಶಿಕ್ಷಕರ ಕ್ವಾಲಿಟಿನೂ ನೋಡ್ತೀನಿ ನಾನು. ಸುಮ್ಮನೆ ಕರೆದುಬಿಟ್ಟು ಬನ್ನಿ ಅಂತೂ ಸತ್ಯನಾರಾಯಣ ಪ್ರಸಾದ ಹಂಚಿದಂಗೆ ಹಂಚಲ್ಲ, ಅವ್ರ ಕ್ವಾಲಿಟಿನೂ ನೋಡ್ತೀನಿ. ಆ್ಯಕ್ಚುಲಿ ಹೆಡ್ ಮೇಡಮ್ ಬಂದಿಲ್ಲ, ಅವ್ರು ಭಾಳ ದೊಡ್ಡ ಒಂದು ಗ್ರೂಪ್ ಇದೆ, ಲೇಡೀಸ್ ಗ್ರೂಪು. ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂದರೆ ನನಗೆ ಆಶ್ಚರ್ಯವಾಗೋಯಿತು. ಅಲ್ಲಿಂದ ಅನೇಕರು AC ಡಿ ಸಿಗಳಾಗಿದ್ದಾರೆ, ಅದರಲ್ಲಿ ಈಗ ರಿಜಿಸ್ಟ್ರಾರ್ ಆಗಿದ್ದಾರೆ. ಸೊ ಅವ್ರುಗಳಿಗೆಲ್ಲ ತುಂಬ ಸಂತೋಷ ಆಗಿದೆ. ಈ ಒಂದು ಶಾಲೆನ ಗುರುತಿಸಿ ಎಲ್ಲ ಹಳ್ಳಿಗಳಿಂದ ಬರ್ತಾರೆ, ತುಂಬ ಒಳ್ಳೆ ಡ್ರೆಸ್ ಹಾಕೋತಾರೆ, ಬ್ಯೂಟಿಫುಲ್ ಯೂನಿಫಾರ್ಮ್, ಕೂತ್ಕೊಂಡು ಪಾಠ ಪ್ರವಚನಗಳಲ್ಲಿ ಭಾಳ ಆಸಕ್ತಿ ವಹಿಸ್ತಾರೆ. ಇವರು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಏನಂತ ಹೇಳ್ತಾರೆ, ಸ್ಫುಟವಾಗಿ, ಸಂಸ್ಕಾರವಂತರಾಗಿ ಮಾತಾಡಿದ್ರಲ್ಲ, ಅದು ಟೀಚರ್ ಅಂದರೆ ಶಿಕ್ಷಕನ ಒಂದು ಗುಣ. ನೀ ಎಂಥವ್ರಿಗಾದರೂ ಅಟ್ರ್ಯಾಕ್ಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಅಲ್ಲೂ ಹಾಗೇ ಅವರು ಆ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ. 7 ಒಟ್ಟು ಒಂದು 10 ಲಕ್ಷ 10 lakhs ವರ್ತ್ ಆಫ್ ಥಿಂಗ್ಸ್ ಕೊಟ್ಟಿದೆ. ನಾನು ಯಾವಾಗಲೂ ಹೇಳ್ತೀನಿ, ಯಾವ ಗುರು ಮಹಾರಾಜರು ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು, ಯಾವಾಗಲೂ ಹೀಗೇ ಇದೆ ಎಲ್ಲ ಕಡೆ. ಹಾಗನ್ಬಿಟ್ಟು ಎಲ್ಲರೂ ಹಾರ ಹಾಕ್ತಾರೆ ಅನ್ಕೋಬೇಡಿ, ಕಲ್ಲು ಇರುತ್ತೆ, ಆದರೆ ಕಲ್ಲು ಇದ್ರೂ ಒಳ್ಳೆಯದು. ಆಗ ಎರಡೂ ನಾವು ಅದನ್ನು ಏನು ಶೀತೋಷ್ಣ ಸುಖದಕ್ಕೇಶು, ಅದಕ್ಕೆ ಸಮಚಿತ್ತ ಬರಬೇಕಲ್ವಾ, ಇಲ್ಲದರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪಾಪ ಅವರು ನನ್ನ ಬರಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತೀವಿ ಅಂದರು. ಬೇಡ, ಅಲ್ಲೇ ಇಲ್ಲೆಲ್ಲ ಬರ್ತೀವಿ ಅಂತ ಹೇಳಿದ್ರು. ರಾಜಣ್ಣ ಮಿನಿಸ್ಟ್ರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ದಿವ್ಯ ಸಾನ್ನಿಧ್ಯನ ವಹಿಸ್ತೀನಿ. ಅಷ್ಟು ಮಕ್ಕಳು ಕೂತ್ಕೋತಾರೆ, ಅವ್ರಿಗೆ ಏನು ಹೇಳಿಕೊಟ್ರು ಹೇಳ್ತಾರೆ, ನಿಮ್ಮ ಹಾಗೆ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಸೊ ಅದೊಂದು ಸೆಂಟ್ರ್ ಮಧುಗಿರಿ ಸೆಂಟ್ರದ್ದು ಬೇಕಾದಷ್ಟು ಕೆಲಸಗಳು ನಡೀತಿದೆ ಮಧುಗಿರಿಲಿ. ಅದರಲ್ಲಿ ಇದೊಂದು ನಿಮ್ಗೆ ಗೊತ್ತೇ ಇಲ್ಲ, ಎಷ್ಟೋ ಕೆಲಸಗಳು ಅಲ್ವಾ. ಅವ್ರು ಹೇಳಿದ್ಮೇಲೆ ನಾವು ನಂಬಿದ್ರಿ, ಇದನ್ನು ನೀವು ನಂಬ್ತಿರ್ಲಿಲ್ಲ, ಅದಕ್ಕೆ ರೆಕಾರ್ಡ್ ಮಾಡಿಸ್ಕೊಂಡಿದ್ದೀವಿ. ಗೊತ್ತಾಗ ಆಮೇಲೆ ಮಾಡೋದು ಇದನ್ನು ಕಳಿಸ್ಬಿಟ್ಟು ಆಮೇಲೆ ಅದನ್ನೆಲ್ಲ ಕಡೆ ಶೇರ್ ಮಾಡ್ಕೊಂಡು ಗೊತ್ತಾಗುತ್ತೆ. ನಿಜವಾಗ್ಲೂ ಹೇಳಿದ್ದಾರೆ, ಅದು ಇಲ್ಲದ್ರೆ ಸ್ವಾಮೀಜಿ ಒಬ್ಬರೇ ಮಾತಾಡ್ತಿರ್ತಾರೆ. ಸ್ವಾಮೀಜಿ ಒಬ್ಬರೇ ಮಾತಾಡ್ತಿರ್ತಾರೆ, ಯಾರೇನು ಹೇಳಲ್ಲ. ಪಾಪ ಅವರು ಅಷ್ಟು ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ತಗೊಳ್ಳಿ.
ನಮನಕರು. ಭಾಗ 2. ತಗೊಳ್ಳಿ. नमन करो मैं गुरु चरण, नमन करो मैं गुरु चरण, नमन करो मैं गुरु चरण, सर्व भयहरण वंदित चरण, भव भयहरण वंदित चरण, तरण प्रणत जन सुशरण, तरण प्रणत जन सुशरण, नमन करो मैं गुरु चरण, नमन करो मैं गुरु चरण। कलिमल हरण सब सुख कारण, कलिमल हरण सब सुख कारण, अभय वितरण जगद धारण, अभय वितरण जगद धारण, पातक हरण गुरु चरण, पातक हरण गुरु चरण, नमन करो मैं गुरु चरण, नमन करो मैं गुरु चरण, भाव भयहरण वंदित चरण, भव भयहरण वंदित चरण, तरण प्रणत जन सुशरण, तरण प्रणत जन सुशरण, नमन करो मैं गुरु चरण, नमन करो मैं गुरु चरण, नमन करो मैं, नमन करो मैं, नमन करो मैं गुरु चरण। ಮಳೆ ಬಂದೇ ಬಿಡ್ತು. ಹಾಡು ಕೇಳಿ ಎಲ್ಲ ದೇವರಿಗೂ ಯಕ್ಷ ಗಂಧರ್ವರಿಗೂ ಸಂತೋಷವಾಗೋಯ್ತು. ನಮ್ಮನ್ನ ಕರುಮೈ ಗುರು ಚರಣ, ಗುರು ಹುಣ್ಣಿಮೆಗೆ, ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆಗೆ ಅಣಿಯಾಗ್ತಾ ಇದ್ದೀವಿ. ಇನ್ನೊಂದು ಹಾಡಿದೆ, ಆ ಹಾಡನ್ನ ಹಾಡ್ತೀನಿ, ನೋಡ್ಕೊಳ್ಳಿ. ಶನಿವಾರ ಅದನ್ನು ಕೂರಿಸಿಕೊಡ್ತೀನಿ, ಅಂದರೆ ಹಾಡಿಸ್ತೀನಿ, ನೋಡ್ಕೊಳ್ಳಿ. ಈಗ
ಗುರು ಯಾವ ರೀತಿ ನಮಗೆ ಸಹಾಯ ಮಾಡ್ತಾನೆ ಅಂದರೆ, ಆಧುನಿಕ ಜೀವನದಲ್ಲಿ ನಮಗೆ ಒಂದು ವಿಚಾರದ ಕನ್ಫ್ಯೂಷನ್ ಇದೆ. ಸಂಪರ್ಕ ಗೊತ್ತು ನಮಗೆ. ಗ್ಯಾಸ್ ಬಂದಿಲ್ಲ ಫೋನ್ ಮಾಡ್ತೀವಿ, ದುಡ್ಡು ಬಂದಿಲ್ಲ ಫೋನ್ ಮಾಡ್ತೀವಿ, ಸಿಹಿ ತಿಂಡಿ ಬಂದಿಲ್ಲ, ಆರ್ಡ್ರ್ ಮಾಡಿದ್ದು ಬಂದಿಲ್ಲ ಫೋನ್ ಮಾಡ್ತೀವಿ, ಎಲ್ಲದಕ್ಕೂ ಫೋನ್ ಮಾಡ್ತೀವಿ. ಅದು ಸಂಪರ್ಕ. ನಾವು ಒಂದನ್ನು ಮರ್ತಿದ್ದೀವಿ ಏನಂದರೆ ಸಂಬಂಧ. ನಾವು ಸಂಪರ್ಕನ ಸಂಬಂಧವನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಮನೆಗೆ ಬರ್ತಾರೆ ಅಪ್ಪ, ಯಾವನೇನೋ ಫೋನ್ ಮಾಡಿದ್ನಾ? ಇಲ್ಲ ರೀ, 3 ತಿಂಗಳಾಯಿತು ಫೋನ್ ಮಾಡಿ. ಹೌದಾ, ಫೋನ್ ಮಾಡು, ಚೆನ್ನಾಗಿದ್ದಾನ ಕೇಳು. ಅಲ್ಲಿಗಾಗೋಯ್ತು ಸಂಬಂಧ. ದೇ ಥಿಂಕ್ ಫೋನ್ ಮಾಡಿ ಹೌ ಆರ್ ಯು ಅಂತ ಕೇಳಿದ ತಕ್ಷಣ ರಿಲೇಷನ್ಶಿಪ್ ಬೆಳೆದೋಯ್ತು ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಂಪರ್ಕ ಸಂಬಂಧ ವ್ಯತ್ಯಾಸ ಇದೆ. ಒಂದು ದಿವಸ ಅದನ್ನು ತೆಗೆದುಕೋತೀನಿ, ಪೂರ್ತಿ ನಿಮಗೆ ವಿವರಿಸ್ತೀನಿ. ಭಾಳ ಅದ್ಭುತವಾಗಿದೆ ಆ ಒಂದು ವ್ಯವಸ್ಥೆ. ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋದು ಸಂಪರ್ಕ. ದೇವ್ರನ್ನ ಪ್ರಾರ್ಥಿಸಿ ನನ್ನವನು ಅವನು ಅಂತ ಹೇಳೋದು ಸಂಬಂಧ. ಅರ್ಥ ಆಯ್ತಲ್ಲ ನಿಮಗೆ? ದೇವಸ್ಥಾನಕ್ಕೆ ಹೋಗೋದು ಸಂಪರ್ಕ. ಫೋನ್ ಮಾಡ್ದಂಗೆ, ಹಲೋ ಗ್ಯಾಸ್ ಮುಗ್ದೈತ್ರಿ ಕಳ್ಸರಿ, ಆಯ್ತಮ್ಮ ಕಳಿಸ್ತೀನಿ. ಸಂಪರ್ಕ. ಬರ್ಗರ್ ಬಂದಿಲ್ಲ ತಗಪ್ಪ, ಕನೆಕ್ಷನ್. ಕನೆಕ್ಷನ್ ಬೇರೆ, ರಿಲೇಷನ್ ಬೇರೆ. ನೀವು ಏನೇನು ಪದ ಕೊಡಿ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಕನೆಕ್ಷನ್ ಬೇರೆ, ರಿಲೇಷನ್ ಬೇರೆ. ಅವ್ನಿಗೆ ಫೋನ್ ಮಾಡಿ, ಎಷ್ಟೋ ದಿವಸ ಆಯಿತು ಅವ್ನು ನೋಡಿ, ಯಾಕೆ ಬಂದಿಲ್ಲ ಕೇಳು. ಮುಂದೊಂದು ತಿಂಗಳು ಬರ್ತಾನ, ಆಗಲಿ ಬಿಡು, ಇನ್ನೊಂದು 2 ತಿಂಗಳು ಬಿಟ್ಕೊಂಬರ್ಲಿ ಇದಂತಾನೋನು. ಅಷ್ಟಿಗಾಗೋಯ್ತು. ಸಂಬಂಧ ಏನು ಗೊತ್ತಾ? ಮಗು ಹೇಗಿದ್ದೀಯಪ್ಪ, ಬಾ. ಅಮ್ಮ ಹೆಂಗಿದ್ದಿ? ಅಯ್ಯೋ ರಾಮ, ನೀವು ದಿವಸ ನಾ ಆಫೀಸ್ಗೆ ಹೋಗ್ಬಿಟ್ಟೆ ವಾಪಸ್ ಬರ್ತೀನಿ, ಆಫೀಸ್ಗೆ ಹೋಗ್ತೀನಿ, ನಾ ಬರೋದ್ರಲ್ಲಿ ಸುಸ್ತಾಗ್ಬಿಟ್ಟಿರ್ತೀನಿ, ಊಟ ಮಾಡಿ ಮಲ್ಗಿ. ಅಮ್ಮ ಬಾ ಕುತ್ಕೋ, ಇವತ್ತು ಮಾತಾಡೋಣ. ಅಪ್ಪನ ಕರಿ, ಕುತ್ಕೋ, ಕೈ ಹಿಡ್ಕೊಂಡು ಅಮ್ಮ ಏನಮ್ಮ ಭಾಳ ದಿವಸ ಆಯಿತು ಅಂತ ಮಾತಾಡಿಸಿ ಅಮ್ಮನ ಹತ್ರ. ಅಮ್ಮ ಈ ಕೈಯಿಂದಲ್ವ ನೀ ಕೈ ತುತ್ತು ಕೊಡ್ತಾ ಇದ್ದಿದ್ದು ಹಿಂದೆ ಅಲ್ವ, ಮರ್ತೋಗ್ಬಿಟ್ಟೆ ನೀನು ಅಂತ ಹೇಳಿದಾಗ ಅವಳ ಕಣ್ಣಲ್ಲಿ ಎಂಥ ನೀರು ಬರುತ್ತೆ ನೋಡಿ. ಅಭ್ಯಾಸ ಮಾಡಿ ನೀವೇ. ಅಪ್ಪನ್ನ ಕೇಳಿ, ಅಪ್ಪ ನಾನು ಚಿಕ್ಕವನಾಗಿದ್ದಾಗ ಎಷ್ಟು ಓಡೋಗ್ಬಿಡ್ತಿದ್ದೆ, ಹಿಡ್ಕೊಂಬರ್ತಿದ್ದೆ, ಇಲ್ಲಿ ಕೂರಿಸ್ತಿದ್ದೆ ನೀನು. ಅರಮನೆಯಲ್ಲಿ ಮಹಾರಾಜರು ಕಾಣಲ್ಲ ಅಂದರೆ ಇಲ್ಲಿ ಕೂರಿಸ್ತಿದ್ದೆ ನೀನು. ಕೂರಿಸ್ಬಿಟ್ಟು ಇವನು ಮಹಾರಾಜನೇ ಅವನು ಮಹಾರಾಜನೇ, ಈ ಮಹಾರಾಜ ಆ ಮಹಾರಾಜ ನೋಡ್ತಿದ್ದೆ. ಅವೆಲ್ಲ ಜ್ಞಾಪಿಸ್ಕೊಂಡು ಕೈ ಹೀಗೆ ಹಿಡ್ಕೊತಿರಲ್ಲ, ಅಪ್ಪಂದು ಅಮ್ಮಂದು, ಅದು ಸಂಬಂಧ. ಮೊಬೈಲ್ ಮಾತಾಡೋದ್ರ ಅದು ಸಂಪರ್ಕ ಅಷ್ಟೇ, ಏನಿಲ್ಲ ಅಲ್ಲಿ. ನೀವು ಅಲ್ಲಿ ಮೊಬೈಲಲ್ಲೂ ಮಾತಾಡ್ತಿರ್ತೀರ, ಸ್ಕೂಟ್ರೂ ಬಿಡ್ತಿರ್ತೀರ. ಅದೇ ಚೆನ್ನಾಗಿದ್ದೀನಿ ಅಂತ. ಅದು ಮೊದಲೇ ಹಿಂಗಿದೆಯಾ? ಡೊಂಕವಾಗೇ ಇದೆ ತಲೆ, ಮೊದಲೇ ತಲೆ ಡೊಂಕಾಗಿದೆ. ಆದ್ರೆ ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ದೀಯಾ ಅಂತ. ಅವಳು ಅಲ್ಲಿಂದ ನಾನು ಹಿಂಗೆ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಇವತ್ತು ಮನೆಗೆ ಹೋಗಿ ಹೇಳಿ, ಸಂಪರ್ಕ ಸಂಬಂಧ, ಕನೆಕ್ಷನ್ ರಿಲೇಷನ್. ಯು ಕ್ಯಾನ್ ಹ್ಯಾವ್ ಎನಿ ಕನೆಕ್ಷನ್. ಅಮೆರಿಕಾ, UK, ಕೆನಡಾ, ಎವ್ರಿಥಿಂಗ್ ಯು ಕ್ಯಾನ್ ಜಸ್ಟ್ ಟಾಕ್. ಬಟ್ ಹಿಂದೆ ಇತ್ತಲ್ಲ ಆ ಸಂಬಂಧ, ಅದಕ್ಕೆ ಸಿಗ್ತಿಲ್ಲ. ಅಭಿವೃದ್ಧಿ ಹೊಂದಿದ್ದಾನೆ ಮನುಷ್ಯ. ಯಾಕೋ ಪುಟ್ಟು ಬರಲೇ ಇಲ್ಲ, ಅಲ್ಲ ಕೊಣೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಮದುವೆ ಇತ್ತು, ಆಮೇಲೆ ಗೆಟ್ ಟುಗೆದರ್ ಇತ್ತು, ಒಂದು ಲಿಸ್ಟ್ ಕೊಡ್ತಾನವನು. ತಾಯಿ ಮುಂದೆ ಯಾವ ಗೆಟ್ ಟುಗೆದರು ಇಲ್ಲ ಅಂತ ಹೇಳೋ ಶಕ್ತಿ ಕಳ್ಕೊಂಡ್ಬಿಟ್ಟು ನಾವು. ಅಪ್ಪನ ಮುಂದೆ ಯಾವ ಗೆಟ್ ಟುಗೆದರು ಇಲ್ಲ, ಆ ಶಕ್ತಿ ಕಳ್ಕೊಂಡ್ಬಿಟ್ಟು ನಾವು. ಹೌದಾ ಮಗು? ಅಯ್ಯೋ ಏನಪ್ಪ ನಮ್ಗೆ ಗೊತ್ತಾಗ. ಇಲ್ಲಮ್ಮ, ಅದು ವೆಸ್ಟ್ ಎಂಡಲ್ಲಿ ಗೆಟ್ ಟುಗೆದರ್ ಇತ್ತು, ಆಯ್ತಮ್ಮ ಇನ್ನೊಂದು 2 ತಿಂಗಳಾದ್ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ತೇಲಿಸ್ಬಿಟ್ಬಿಡ್ತಾನೆ. ಅವನು ಬರ್ಲಿಕ್ಕೆ ಇಷ್ಟ ಇಲ್ಲ, ಬೇಜಾರು ಮಾಡಿಸ್ಬಾರ್ದು ಅಂತ ಹೇಳ್ತಾನೆ. ಸ್ವಲ್ಪ ಒಳ್ಳೆಯವನ್ನೆಲ್ಲ 1-2 ಸಲ ಆಶ್ರಮ ಬಂದೋಗಿದ್ದ ಅನ್ಸುತ್ತೆ ಅವನು. ಇನ್ನೂ ಇರೋರು ಏನು ಮಾಡ್ತಾರೆ, ಬಂದೆ ಅಮ್ಮ ಬೆಳಗ್ಗೆ ಬಂದ್ಬಿಡ್ತೀನಿ, ನಿನ್ನ ವಾಯ್ಸ್ ಕೇಳಿದ್ರೆ ಸಾಕಮ್ಮ ಅಂತಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ.
ಇನ್ನೊಂದು ಹೇಳ್ತೀನಿ, ಗಾಬರಿ ಪಡಬೇಡಿ, ಇದು ನಿಮ್ಮದು, ಬಿಟ್ವೀನ್ ನಿಮ್ಮದು. ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು, ರೀ 25 ವರ್ಷ ಆಯ್ತು ರೀ, 30 ವರ್ಷ ಆಯಿತು ನಾವು ಜೀವನ ನಡೆಸಿ, ದುಃಖದಲ್ಲಿ, ಸುಖದಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ ನಾವಿಬ್ಬರು ಹೇಗೆ ಕೆಲಸ ಮಾಡಿದವ್ರಿ, ಆ ಭಗವಂತನ ಕೃಪೆ ಅಲ್ವಾ ಅಂತ ಅವರು ಕೈ ಹಿಡಿದು, ಹೌದು ನೀ ಹೇಳೋದು ನಿಜ ಅಲ್ವಾ ಅಂಥೇಳಿ ಲೋಕಾಭಿರಾಮವಾಗಿ ಮಾತಾಡಿದಾಗ ಸಿಗೋ ಒಂದು ಸಂತೃಪ್ತಿ ಬರ್ಗರ್ ತಿಂದ್ರೆ ಸಿಗಲ್ಲ. ಅದು 1 ವಾರದ್ದು, ನೀವು ಆರ್ಡ್ರ್ ಮಾಡೋಕ್ಕೆ ಮುಂಚೆ ಇನ್ನೊಂದು ವಾರದ್ದು, 2 ವಾರದ್ದು ತಗೊಂಬರೋದು. ಅದು ಕಚ್ಚಿ ತಿಂದರೆ ಎಳಿಬೇಕು, ಪಕ್ಕದವ್ರು ಬಂದು ಎಳ್ಕೊಂಡು ಹೋಗ್ಬೇಕು, ಅವರು ಗೇಟ್ವರೆಗೆ ಹೋಗ್ತಾರೆ. ಅದು ಭಾಳ ಕಾಸ್ಟ್ಲಿ, ಅದು ಎಳೆದಷ್ಟು ಕಾಸ್ಟ್ಲಿ ಪಿಜ್ಜಾ. ಅವನು ಬರ್ತಾ ಎಲ್ಲೆಲ್ಲಿ ಕೂತು ಬರ್ತಾನೋ, ಎಲ್ಲೆಲ್ಲಿ ಹತ್ತು ಬರ್ತಾನೋ, ಎಲ್ಲೆಲ್ಲಿ ಮಾತಾಡಿ ಬರ್ತಾನೋ, ಯಾವ ಮಾರ್ಕೆಟ್ಗೆ ಹೋಗ್ತಾನೋ, ಅದೇನು ಮಾಡ್ತಾನೋ ಅದು ಗೊತ್ತಿಲ್ಲ, ಬಂತು ಅಲ್ಲ ಪಿಜ್ಜಾ ಬಂತು. ಇದು ಮಾಡಿದ್ದೀರ ನೀವು? ನೋಡಿ, ಅಭ್ಯಾಸ ಬದಲಾಯಿಸ್ಕೊಳ್ಳಿ ನೀವೀಗ, ಸಾಕು. ಎಷ್ಟು ಓಡ್ತೀರ ನೀವು? ಎಲ್ಲಿ ಓಡ್ತೀರ ನೀವು? ಯಾರನ್ನು ಕೇಳೋ ಸಮಯ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ದೇವಸ್ಥಾನ ಬರೀ ಕನೆಕ್ಷನ್ನು, ರಿಲೇಷನ್ನು ಕನಕದಾಸರು ಮಾಡ್ಕೊಂಡಿದ್ರು. ತಿರುಗ್ದ ಅವನು, ಅಪ್ಪ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಆಗ ತಡಿ ಕನಕ ದರ್ಶನ ಕೊಡ್ತಾನೆ. ಅದು ರಿಲೇಷನ್. ಯು ಬಿಕಮ್ ಒನ್ ವಿತ್ ಗಾಡ್. ಇದು ಯು ಗೋ ಆ್ಯಂಡ್ ಪುಟ್ ಅಟೆಂಡೆನ್ಸ್. ನಾನು ಡೋನರ್ ರೀ, ನಮ್ಮ ಹೆಸರು ಇಲ್ವಾ ಅಲ್ಲಿ ನೋಡಿ, ಅಲ್ಲಿದೆ 4ನೇ ಹೆಸರು ನಂದು, ಅದಕ್ಕೆ ನಾನು ಬಂದು ಹೋಗೋದು ಅಂತ ಹೇಳೋರು ಇದ್ದಾರೆ. ಯಾರೂ ನಾನು ದೇವ್ರಿಗೆ ಬಂದೆ ಅಂತ ಹೇಳಿದ್ರು ನಾನು ಅವ್ರಿಗೊಂದು ನಮಸ್ಕಾರ ಹಾಕ್ತೀನಿ. చూసిండರಾ ಈ ರೋಸ್, ಆ ಪೇಟ ನಾನೇ ತರಿಸಿದ್ದು, ನಮ್ಮದು, ನಮ್ಮ ಮನೆಯಿಂದ ಅದನ್ನು ತಂದು ಕೊಟ್ಟಿದ್ದು. ನೀನು ದೇವ್ರು ನೋಡ್ತೀಯೋ ಪೇಟ ನೋಡ್ತೀಯೋ ಅಂತ ನನ್ನ ಪ್ರಶ್ನೆ. ಅದಕ್ಕೆ ನಾವು ಕೆಟ್ಟವರಾಗೋದು. ದೇವ್ರು ನೋಡೋಕೆ ಬಂದಾಗ ಏನಾದರೂ ಇಲ್ಲಪ್ಪ, ಪಾಂಡುರಂಗ ನಿನ್ನ ದರ್ಶನ ಆಯ್ತಲ್ಲ, ಜಗನ್ಮಾತೆ ನಿನಗೆ ದರ್ಶನ ಆಯ್ತಲ್ಲ. ಎಷ್ಟೋ ಜನ ದೇವಿಗೆ ಈ ಹಾರಗಳಾಗ್ತಾರೆ, ಅದು ಹಿಂದೆ ಪಾರಿಜಾತ, ಮಲ್ಲಿಗೆ, ಇದು ಏನದು ಸಂಪಿಗೆ, ಆಮೇಲೆ ಜಾಜಿ ಪೋಣಿಸೋದು ಕಷ್ಟ. ಅದಕ್ಕೆ ಈಗ ಯಾರು ಪೋಣಿಸೋರೇ ಇಲ್ಲ, ಅದಕ್ಕೆ ಅಷ್ಟು ರೇಟ್. ಅದು ಜಾಜಿ ಪೋಣಿಸೋದು ಕಷ್ಟ, ಯಾಕೆಂದ್ರೆ ಅದ್ರ ಕಾವು ಭಾಳ ಸಣ್ಣ ಇರುತ್ತೆ, ಕಾನ್ಸಂಟ್ರೇಷನ್ ಬೇಕು, ಕೈ ಚುಚ್ಕೊಂಡಿರ್ತಾರೆ. ಬಟ್ ಬೆಸ್ಟ್ ಇದ್ದಾರೆ ಅದನ್ನು ಪೋಣಿಸೋರಿದ್ದಾರೆ. ಸೊ ಯು ಗೋ ಟು ದ ಟೆಂಪಲ್ ನಾಟ್ ಫಾರ್ ಎನಿ ಶೋಯಿ ಆರ್ ಫಸ್ಸಿ ಆರ್ ಏನದು ಎಕ್ಸಿಬಿಷನ್. ಯು ಗೋ ಟು ದ ಗಾಡ್ ಟು ಟಾಕ್ ಟು ಹಿಮ್. ಮಾಡ್ತೀರಾ ಇದನ್ನು? ಇದು ನೀವು ಮನಸ್ಸಲ್ಲಿ ಇಟ್ಕೊಳ್ಳ. ಕೊಡೋದು, ಅದು ಕೊಡೋದು, ಇದು ಕೊಡೋದು, ನಂಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ನಿಂಗೆ ತೆಂಗಿನಕಾಯಿ ಹೊಡಿಸ್ತೀನಿ, ನಿಂಗೆ ಬಾಳೆಹಣ್ಣು ಕೊಡಿಸ್ತೀನಿ, ನಿಂಗೆ ಒಳ್ಳೆ ಬಾಳೆಹಣ್ಣು ಕೊಡಿಸ್ತೀನಿ, ಇಷ್ಟು ದಿವಸ ನಾನು ನಿನಗೆ ಪೂಜೆ ಬಾಳೆಹಣ್ಣು ಕೊಡಿಸ್ತಾ ಇದ್ದೆ, ಇವತ್ತು ದೇವ್ರ ನಾನು ಏಲಕ್ಕಿ ಬಾಳೆಹಣ್ಣು, ಅದೆಲ್ಲವೇ ನಿಮ್ಮದೇ. ನೀವು ಏಲಕ್ಕಿ ಬಾಳೆಹಣ್ಣಾದರೂ ಕೊಡಿಸಿ, ಅಥವಾ ಕಸಕಟ್ಟೆ ಕಾಯಿನಾದರೂ ಕೊಡಿಸಿ, ಅಥವಾ ಅದು ತಿನ್ನೋಕ್ಕಾಗದೆ ಹಂಗಿದ್ರೆ ಅದನ್ನಾದರೂ ಕೊಡಿಸಿ. ಅವನು ಯಾವತ್ತಾರು ಕೇಳಿದ್ದಾನ ನಿಮಗೆ? ಆದರೆ ನಿಮ್ಮ ನೆಂಟರು ಮನೆಗೆ ಹೋಗಿ ಫೋನ್ ಮಾಡ್ತಾರೆ, ಇವತ್ತು ಉಪ್ಪಿಟ್ಟಲ್ಲಿ ಯಾಕ್ರಿ ಅಷ್ಟು ಎಣ್ಣೆ ಹಾಕ್ಬಿಟ್ಟಿದ್ರಿ, ಏನಪ್ಪ ರುಚಿನೇ ಇರಲಿಲ್ಲ ಅಂತ. ಇವ್ರು ದೇವ್ರು ಯಾವತ್ತಾರು ನಿಮ್ಗೆ ಹಂಗೆ ಮೆಸೇಜ್ ಕೊಟ್ಟಿದ್ದಾನ? ನೀನು ಏನು ಕೊಟ್ಟರು, ಪತ್ರಂ ಪುಷ್ಪಂ ಫಲಂ ತೋಯಂ ತಗೋತಾನ ಅವನು. ಸೊ ಇದು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಶ್ರೀರಾಮಕೃಷ್ಣ ಪರಮಹಂಸರು, ಭಾಳ ಬೇಗನೆ ಮುಗಿಸ್ಬಿಡ್ತೀನಿ, ಹೋಸಲಿ ಅರ್ಧ ಮಾಡಿದ್ದೆ. ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ, 4. ಈ ಬದ್ಧ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ. ಬದ್ಧ ಜೀವಿಗಳು ಅಂತ ಹೇಳ್ತಾರೆ. ಯಾರು ಅಂತ ನೀವು ಮಾಡ್ಕೊಳ್ಳಿ, ನಾನು ಹೇಳೋಕ್ಕೆ ಹೋಗೋದಿಲ್ಲ. ಜೀವನದಲ್ಲಿ ಸದಾ ಆಸೆ ಲಲಾಸೆಗಳಿಂದ ಸುಖ ಮೋಜು ಮುಂತಾದವುಗಳೇ ಜೀವನದ ಗುರಿ ಎಂದು ಭಾವಿಸುತ್ತಾ ದೇಹವೇ ಸರ್ವಸ್ಯ, ಸುಖವೇ ಮಹತ್ತರ ಸುಖ
ಎಂಬ ತಪ್ಪು ಕಲ್ಪನೆಯಿಂದ ಜೀವಿಸುತ್ತಿರುವ ಜೀವಿಗಳನ್ನು ಶ್ರೀರಾಮಕೃಷ್ಣರು ಮೇಲೆ ವಿಂಗಡಿಸಿರುವ ಭಾಗಗಳಲ್ಲಿ ಮೊದಲನೇ ಭಾಗವಾದ ಬದ್ಧ ಜೀವಿಗಳು ಎನ್ನುತ್ತಾರೆ. ನಾನು ನಿಮಗೆ ಪುರಾಣದಿಂದ ಏನದು ಉದಾಹರಣೆ ಕೊಡಲ್ಲ, ಇಲ್ಲ ಇಲ್ಲಿಂದಲೇ ಕೊಡ್ತೀನಿ, ಪಾವಗಡದಿಂದಲೇ ಕೊಡ್ತೀನಿ. ಕೃಷ್ಣರಾಯರು ಈ ಮಕ್ಕಳಿಗೆ ಹೇಳಿಬಿಟ್ರು, ನೋಡಮ್ಮ ನನ್ನ ಕೈಲಿ ಇಷ್ಟು ಮಾಡಿದ್ದೀನಿ, ಎಜುಕೇಷನ್ ಕೊಡಿಸಿದ್ದೀನಿ, ಮಾಡಿದ್ದೀನಿ, ನಿಮ್ಮ ಇಷ್ಟ, ದೇವ್ರ ಸೇವೆ ಮಾಡ್ಕೊಂಡಿರ್ತೀನಿ, ಇರಿ, ಹೆಂಗಾರು ಇರಿ, ನಿಮಗೆ ನಾನು ಫ್ರೀ ಬಿಟ್ಟಿದ್ದೀನಿ ಅಂತ ಹೇಳಿ. ನೀವು ಎಲ್ಲಾದರೂ ಅವರು ನೋಡಿದ್ದೀರಾ? ಬೇರೆ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಎಲ್ಲಾದರೂ ಕಂಡಿದ್ದೀರಾ? ಒಂದು ಥಿಯೇಟ್ರಲ್ಲೋ, ಒಂದು ಮದುವೆದಲ್ಲೋ, ಒಂದು ಮುಂಜಿನಲ್ಲೋ, ಒಂದು ಮತ್ತೊಂದರಲ್ಲೋ, ಎಲ್ಲಾದರೂ ನಾವು ಅಲ್ಲಿ ಇಲ್ಲಿ ಹುಡುಕ್ತೀವಿ. ಯಾರ್ರೀ ತ್ಯಾಗಿಗಳು, ಯಾರ್ರೀ ಎಲ್ಲವನ್ನು ತೆಗೆದು ಮನಸ್ಸಿಂದ ತೆಗೆದುಬಿಟ್ಟು ಕೇವಲ ಸೇವೆ 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 ಪರಮಾತ್ಮನ ಸೇವೆ ಅಂತ ಮಾಡ್ತಿರೋ ಯಾರು ಇದ್ದಾರಾ ಅಂತ ನೀವು ಹುಡುಕಕ್ಕೆ ಹೋಗ್ತೀರಲ್ಲ, ಇಲ್ಲೇ ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ವಾಸಿಸಿರುವೆ ಅಂತ. ಯಾವತ್ತಾದರೂ ಅವರು, ನಾನು ಅಬ್ಸರ್ವ್ ಮಾಡಿದೆ, ನಾನು ಪರ್ಸನಲ್ ಲೈಫ್ಗಳಿಗೆ ಹೋಗೋದಿಲ್ಲ, ಯಾವತ್ತು ಒಂದು ದಿವಸ ಆದ್ರಲ್ಲ, ಯಾವತ್ತು ನಾನು ಒಂದು ವಾರ ನಾನು 7 ಗಂಟೆಗೆ ಎದ್ದು ಹೋಗಬೇಕು, ನಾನು ಇದು ಯಾವುದೋ ಪ್ರೋಗ್ರಾಮ್ಗಳಿದೆ ಅಂತಂದರೆ ಅವರು 3:30 4 ಗಂಟೆಗೆ ಎದ್ದಿರ್ತಾರೆ, ಸ್ನಾನಾದಿಗಳು ಮಾಡಿಬಿಟ್ಟಿರ್ತಾರೆ ಅಷ್ಟೂ ಜನ. ಯಾಕೆಂದರೆ ಸ್ವಾಮೀಜಿ ಬರ್ತಾರೆ, ಆರತಿ ಆಗುತ್ತೆ, ಅದು ಪೂಜೆ ಮಾಡಬೇಕು. ಯಾವತ್ತಾರು ಒಂದು ದಿವಸ ಏನಾದರೂ ಮಿಸ್ ಆಗಿತ್ತ ನಮಗೆ ಕೇಳಿ. ಯಾಕೆ ಅಲ್ಲಿ ಇಲ್ಲಿ ಉದಾಹರಣೆ ಕೊಡ್ತೀನಿ. ಬದ್ಧ ಜೀವಿಗಳಿಗೂ ಮುಕ್ತ ಜೀವಿಗಳಿಗೂ ಇಷ್ಟೇ ವ್ಯತ್ಯಾಸ. ಜನಗಳಿಗೆ ಇದು ಅರ್ಥ ಆಗಲ್ಲ. ಯಾಕೆಂದರೆ ಅವರು ದೇಹವೇ ದೇವಾಲಯ ಅಂತ ಅಂದ್ಕೊಂಡಿದ್ದಾರೆ. ಈಗ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಬನ್ನಿ ನನ್ನ ಜೊತೆ, ಫಸ್ಟ್ ಅಲ್ಲಿಂದ ಕರ್ಕೊಂಬರ್ತೀನಿ, ಆಸ್ಪತ್ರೆ ಆ ಕಡೆ ಡಾಬಾಗಳಿಂದ ಲಿಸ್ಟ್ ತೊಗೊಂಬನ್ನಿ, ಫೋಟೋಗಳು ತಗೊಳ್ಳಿ, ಯಾರ್ಯಾರಿದ್ದಾರೆ ನೋಡ್ಕೊಂಬನ್ನಿ, ಅಪ್ ಟು ಇಲ್ಲಿವರೆಗೂ ಬನ್ನಿ. ಹೋಗೋದು ತಪ್ಪಂತ ಹೇಳಲ್ಲ ನಾನು, ಆದರೆ ಲಿಮಿಟ್ ಇದೆ ಅದಕ್ಕೆ, ಸಾಯಂಕಾಲ ಸಮಯ ಇದೆ ಅದಕ್ಕೆ, ವಾರಕ್ಕೊಂದು ದಿವಸ ಹೋಗಿ ಬರ್ಬೋದು. ಎವ್ರಿ ಡೇ ಮಾತು 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 ಮಾತು. ಏನು ಮಾತು? ಈ ಥರ ಮಾತಲ್ಲ, ಉಳಿದದ್ದು ನಿಮ್ಗೆ ಗೊತ್ತು. ಇದಕ್ಕೆ ಬದ್ಧ ಜೀವಿಗಳು ಅಂತ ಹೆಸರು. ಇವ್ರಿಗೆ ನಾನಾಗಲಿ ನೀವಾಗಲಿ ಅಥವಾ ಯಾವ ಗುರುಗಳಾಗಲಿ ಯಾವ ದೇವಸ್ಥಾನದ ಪ್ರಸಾದ ಆಗಲಿ ಕೆಲಸ ಮಾಡಲ್ಲ. ಯಾಕೆಂದರೆ ಅಷ್ಟು ದೊಡ್ಡದು ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬರೀ ತಲೆಗೆ ಹಾಕ್ಕೊಂಡಿಲ್ಲ, ಇಡೀ ಬಾಡಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆಯದು ಹೋಗೋದೇ ಇಲ್ಲ ಅವ್ರ ಬಾಡಿಗೆ, ಅವ್ರ ಮನಸ್ಸಿಗೆ. ಅದು ಬದ್ಧ ಜೀವಿಗಳು. ಅಚ್ಯುತ ದಾಸರು ಮಾತಲ್ಲಿ ಕೇಳಿದ್ರೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಅಚ್ಯುತ ದಾಸರು ಹೊಟ್ಟೋಯ್ತು, ನಿಮ್ಮ ಕಣ್ಣು ಮುಂದೆನೇ ಸಂಸ್ಕೃತಿನೇ ಹೊಟ್ಟೋಯ್ತು ಹರಿಕತೆದು. ನೀವು ನೋಡ್ತಾ ಇದ್ದಂಗೆನೆ ಹೆಂಗೆ ಗಣಪತಿ ನೋಡೋಕ್ಕೆ ಮಕ್ಕಳು ಹೋಗ್ತಿದ್ರು, ಹೆಂಗೆ ದೇವಸ್ಥಾನಗಳಲ್ಲಿ ಸಾಯಂಕಾಲದೊತ್ತು ನಾಮ ಸಂಕೀರ್ತನೆಗಳಿರ್ತಿದ್ದೋ, ಹೇಗೆ ಭಾಗವತ ಪುರಾಣ ಇತ್ತು, ರಾಮಾಯಣ ಇತ್ತು, ಮಹಾಭಾರತ ಇತ್ತು, ಪದ್ಮಪುರಾಣ, ಮಹಾಪುರಾಣ, 12 ಪುರಾಣಗಳಿತ್ತು, 18 ಪುರಾಣಗಳಿತ್ತು. ಏನಿಲ್ಲ, ನಿಮ್ಮ ಕಣ್ಮುಂದನೇ ಎಲ್ಲ ಹೊಟ್ಟೋಯ್ತು. ಇದೊಂದು ಹೋಯ್ತು ಹರಿಕತೆ. ನಾನೇ ನೋಡಿದ್ದೀನಿ, ನಾನೇ ಕಂಡಿದ್ದೀನಿ. ಹುಬ್ಳಿನಲ್ಲಿ ಅಚ್ಯುತ ದಾಸರು ಹರಿಕತೆ ಮಾಡುವಾಗ ಆ ಒಂದು ಸ್ಟೇಡಿಯಮಲ್ಲಿ 3-5 ಜನ ಕೂತ್ಕೋತಾ ಇದ್ರು ಅಚ್ಯುತ ದಾಸರ ಆ ಒಂದು ಹರಿಕತೆ ಕೇಳಲಿಕ್ಕೆ. ಬೆಂಗಳೂರಲ್ಲಿ 3,000 ನಾರ್ಮಲ್ಲು. ಇದೇ ಪಾವಗಡದಲ್ಲಿ 500-1,000 ಜನ ಕೂತ್ಕೊಂಡಿದ್ದು ನಾನು ನೋಡಿದ್ದೀನಿ. ಅಭಿವೃದ್ಧಿ ಆಗ್ಬಿಡ್ತು ನಿಮ್ಮದು, ಡೆವಲಪ್ಡ್ ನೀವೆಲ್ಲ. ಅಂದರೆ ನೀವಂದರೆ ಜನರಲ್ ಆಗಿ ಯಾವ ಕಥೆನೂ ಬೇಡ, ಅವ್ರದೇ ಕತೆ. ಎದುರುಗಡೆ ಮನೆ ಕತೆ, ಪಕ್ಕದ ಮನೆ ಕತೆ, ಎದುರುಗಡೆ ಮನೆ, ಇದಿಷ್ಟು ಕತೆ ಸಾಲದು ಅಂತ ಟಿವಿಲಿ ಕತೆ. ಅದೇನು ಊರಿಗೆ ಇಡೀ ಪ್ರಪಂಚಕ್ಕೆ ಬೇಡದೇ ಇರೋಂಥ ವಿಚಾರಗಳೆಲ್ಲ ಅಲ್ಲಿ ಹಾಕಿ ರುಬ್ಬಿದ್ದೆ. ಇವರು ನೋಡಿದ್ದೆ. ಇದು ಅಭಿವೃದ್ಧಿ ಹೊಂದಿರೋರ್ದು. ಹಿಂದೆ ಸಾಯಂಕಾಲ ಆದ ತಕ್ಷಣ ನಾನೊಂದು ಪಾಠಕ್ಕೆ ಹೋಗ್ತಿದ್ದೆ. ಅವರು ನನಗೆ ಪಾಠ ಹೇಳ್ಕೊಡ್ಬೇಕು ಅಂತಿಲ್ಲ, ನೀನು ಬಾ ಮಗು, ನೀನು ಬಂದರೆ ಚೆನ್ನಾಗಿರುತ್ತೆ, ಹುಡುಗರಿಗೆಲ್ಲ ಒಂದು ಜೋಶ್ ಇರುತ್ತೆ ಅಂತ ಕರೆಸೋರು. BM ಪರಮೇಶ್ವರ ಅಂತ ಅವ್ರ ಹೆಸರು, BMP ಜ್ಞಾಪಕ ಇದೆ. ಎಷ್ಟು ವರ್ಷದಿಂದ ಅಂದರೆ ಜಾಸ್ತಿ ಏನಿಲ್ಲ, 65-66 ಹೋಗ್ತಾ ಇದ್ದೆ ನಾನು.
1965-66 ಇಸ್ವಿಲಿ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರುವಾಗ ಅಲ್ಲೊಂದು ರಾಮ ಮಂದಿರ ಇರೋದು. ಆ ರಾಮ ಮಂದಿರಕ್ಕೆ ನಾನು ಹೋಗಿ ಅದು ತಬ್ಲಾ ನುಡಿಸಿ ಹಾರ್ಮೋನಿಯಂ ನುಡ್ಸ್ಕೊಂಡು ಬರೋರು ಮುಂದ್ಗಡೆ ನಾನು ಆ ಗರುಡ್ ಗಂಬನೋ ಅಥವಾ ಆ ಶಂಖನೋ ಏನೋ ಎತ್ಕೊಂಡು ಬರುವೆ ಜೊತೆಯಲ್ಲಿ ವಾಲಂಟಿಯರ್ ಕೆಲಸ ಮಾಡೋಕ್ಕೆ. ಕಳಿಸಿ ಈಗ ನಿಮ್ಮ ಹುಡುಗನ್ನ ಆಶ್ರಮಕ್ಕೆ ಕಳ್ಸೋ ಕಷ್ಟ, ಇನ್ನು ಅದೆಲ್ಲ ಅದೆಲ್ಲ ಮಾಡಿದ್ರೆ ಅಷ್ಟು ಹುಡುಗರೆಲ್ಲ ರೇಗಿಸ್ಬಿಡ್ತಾರೆ. ಇದೇ ಊರಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸಾಯಿ ಭಜನೆ ಇತ್ತು, ನಗರ ಸಂಕೀರ್ತನೆ ಇತ್ತು. ನಾನು ನೋಡ್ತಾ ಇದ್ದೆ, ಇಲ್ಲಿ ಬಂದು ಹಿಂಗೆ ಹೋಗೋದು. ಎಲ್ಲೋಯ್ತದು? ಅಭಿವೃದ್ಧಿ ಹೊಂದ್ಬಿಟ್ಟಿದ್ದಾರೆ ಎಲ್ಲರೂ, ಅಭಿವೃದ್ಧಿ ಹೊಂದ್ಬಿಟ್ಟಿದ್ದಾರೆ. ಹುಡುಗರಿಗೆ ನಾಚಿಕೆ. ಅವನ ಫ್ರೆಂಡ್ ಹೇಳಿ ಎಲ್ಲೋಗಿ ಮೇನು ಚೂಸಿ ನಾನು ಅದೇ ನಮ್ಮ ಎಲ್ಲ ಹಾಕ್ಕೊಂಡು ಇದು ತಾಳ ಹೊಡ್ಕೊಂಡು ಹೊರಟೇ ಬಿಟ್ಟ ಅವನು. ನಿನ್ನ ಜನ್ಮೇಪೆ ಬರೋಲ್ಲ ಅವನ ಆಶ್ರಮಕ್ಕೆ. ಅದೇ ಡಾಬಾಗೆ ಹೋಗ್ಬಿಟ್ಟು 1 ತಿಂಗಳದು ಫ್ರಿಜ್ಜಲ್ಲಿ ಇಟ್ಟಿದ್ದು ಕೊಟ್ಟರಲ್ಲ, ಅದನ್ನು ತಿನ್ನುವಾಗ ಅವೆಲ್ಲ ಏನಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನನಗೆ ಬಂದಿರೋ ಮೆಸೇಜ್ ಪ್ರಕಾರ ಡಾಬಾಗಳಿಗೆ ಹೋಗ್ತಿರೋರು ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ತಂದೆ ತಾಯಿಗೆ ಒಂದು ಸಂತೋಷ, ಸ್ಟೈಲಾಗಿ ಹೋಗಿ ಬಂದು ಹಂಗೆ, ಮಮ್ಮಿ ಐ ಡೋಂಟ್ ವಾಂಟ್ ಫುಡ್ ಟುಡೇ, ಐ ಹ್ಯಾಡ್ ಮೈ ಫುಡ್ ವಿತ್ ಮೈ ಬಾಯ್ ಫ್ರೆಂಡ್, ಮಲ್ಕೊಬಿಟ್ಟು ಅಂತ ಹೇಳಿ. ಹಾಲು ಬೇಕಾ? ಹಾಲು ಬೇಡ, ಯಾಕೆಂದ್ರೆ ಹಾಲು ಕುಡಿದ್ರು, ಹಾಲೇ. ಬೆಂಗಳೂರಲ್ಲ ಅಷ್ಟೇ. ನಂತರ ವಿಭಾಗವೇ ಮುಮುಕ್ಷು ಜೀವಿಗಳು. ನಿಮ್ಗೆ ಬರ್ತಿದೆ ಮುಮುಕ್ಷು ಜೀವಿಗಳಲ್ಲಿ. ನಿತ್ಯ ವಸ್ತು ವಿವೇಚನೆ ಇರುತ್ತೆ. ಅಯ್ಯೋ ಇವತ್ತೆಂಥ ಟಿ ವಿನಲ್ಲಿ ಸ್ವಾಮೀಜಿ ಭಜನೆ ಇದೆ, ಹೋಗೋಣ ಕೇಳೋಣ, ಇದ್ದೇ ಇರುತ್ತೆ ಟಿ ವಿನಲ್ಲಿ. ಅವನಿಗೂ ಗೊತ್ತು, ಟಿ ವಿ ಡೈರೆಕ್ಟರ್ಗಳಿಗೆ 2 ವರ್ಷದ್ದು ಹೊಸದು ಅಂತ ಹಾಕಿದ್ರು ನಾವು ಕಣ್ಮೇಲೆ ನೋಡ್ತಿರ್ತೀವಿ. ಅದನ್ನೇ 2 ಇಯರ್ಸ್ ಹಿಂದೆ ನೋಡಿರ್ತೀವಿ, ಮರ್ತೋಗ್ಬಿಡುತ್ತೆ ನಮಗೆ. ಇತರ ಕಾರ್ಯಗಳ ನಡುವೆಯೂ ಭಗವತ್ ಚಿಂತನೆ ಮಾಡುತ್ತಾ ಈ ಭವಬಂಧನದಿಂದ ಮುಕ್ತರಾಗಲು ಸದಾ ಹವಣಿಸುತ್ತಿರ್ತಾರೆ. ಯಾಕೆ ಸ್ವಾಮೀಜಿ ಭಜನೆ ಇಲ್ಲ ಇವತ್ತು ಕೇಳೋರು ಇದ್ದಾರೆ, ಇಲ್ಲ ಅನ್ಬೇಡಿ, ಇದ್ದಾರೆ. ಮನುಷ್ಯಾಣಂ ಸಹಸ್ರೇಶು ಇದ್ದಾರೆ, ಕಶ್ಚಿತ್. ಯಾಕ್ರಿ ಬರಲಿಲ್ಲ? ಭಜನ್ ಸಿತ್ತಲ್ಲ. ಬರ್ತಿದ್ದೆ ಸ್ವಾಮೀಜಿ, ನಾನು ಪುಸ್ತಕನೂ ಕೈಲಿಟ್ಕೊಂಡಿದ್ದೆ ಸ್ವಾಮೀಜಿ. ನಮ್ಮ ಸ್ನೇಹಿತರು ಸಿಕ್ದ, ಏನಂದ? ನಾನು ಹೇಳಿದೆ ನಿಮ್ಮ ಭಜನೆ ಪುಸ್ತಕ ಅಲ್ಲೊಂದು ಅಂಗಡಿಲಿ ಇಟ್ಬಿಡು ಬಾ, ಇಲ್ಲಿ ಹೊಸ ಟಿಕೆಟ್ 2 ತೊಗೊಂಡಿದ್ದೀನಿ, ಬಾ ಹೋಗೋಣ. ಒಂದೇ ಶಾರ್ಟ್ ಅದನ್ನು ಅಂಗಡಿನಲ್ಲಿ ಇಟ್ಬಿಟ್ಟು ಆಮೇಲೆ ತಿಸ್ಕೊಂಡ್ಬೋತಾನಂತ ಅದನ್ನ ಇಟ್ಬಿಟ್ಟು ಆಮೇಲೆ ಬ್ರರ್ ಅಂತ ಹತ್ತಿ ಮೆಟ್ಲ ಮೇಲೆ ಹತ್ತಿ ಅಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಅವ್ರು ಏನು ಮಾಡ್ತಾನೆ? ಲೈಟ್ ಆಫ್ ಮಾಡ್ತಾನೆ. ಇಲ್ಲಿ ನಾವು ಲೈಟ್ ಆನ್ ಮಾಡ್ತೀವಿ. ನಿಮಗೆ ಸಿನಿಮಾದಲ್ಲಿ ಏನು ಮಾಡ್ತಾರೆ? ಫಸ್ಟ್ ಲೈಟ್ ಆಫ್ ಮಾಡೋದು. ಅದು ಹೆಂಗೆ? ಅವನು ಯಾವನಾದರೂ ಅಪ್ಪಿ ತಪ್ಪಿ ಆ ಮೊಬೈಲ್ದು ಲೈಟ್ ಹಾಕ ತಲೆ ಮೇಲೆ ಹೋಗಿ ಹಂಗೆ ಬೈತಾರ. ಲೈಟ್ ತೆಗೆದ್ರೆ ಬೈತಾರಲ್ಲಿ. ಇಲ್ಲಿ ಲೈಟ್ ಹಚ್ಚದೇ ಇದ್ರೆ ಬೈತೀವಿ ನಾವು. ಲೈಟ್ ಹಾಕು ಜ್ಯೋತಿರ್ಮಯ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅಂತ ನಾವಿಲ್ಲಿ. ಬಟ್ ಇಲ್ಲಿಗೆ ಬರೋರು ಕಡಿಮೆ ಜನ. ಲೈಟ್ ಆಫ್ ಆಗೋ ಕಡೆ ಹೋಗ್ಬೇಕು. ಆಮೇಲೆ ಅವನೇನು ಮಾಡ್ತಾನೆ? ಬಿಡ್ತಿರ್ತಾನೆ ರೀಲು. ಸೊ ನೀವು ನೋಡಿದ್ದೆ ಹೇಗೆ ನೋಡಿದ್ದೆ. ಆಮೇಲೆ ಕರೆಂಟ್ ಹೊಟ್ಟೋಯ್ತು ಅಂದ್ಕೊಡಿ, ಏನು ಬೈತಾರ ಗೊತ್ತಾ? KEBಗೆ, ಓನರ್ಗೆ, ಆ ಜನ್ರೇಟರ್ಗೆ ಎಲ್ಲ. ಕರೆಂಟ್ ಬಂದ ತಕ್ಷಣ ಆಫ್ ಮಾಡ್ಬೇಕು ಲೈಟ್, ಮತ್ತೆ ಯಾಕಂದ್ರೆ ರೀಲ್ ಬಿಡಬೇಕು ಅವನು. ಕೊನೆಗೆ ಏನು ಮಾಡ್ತಾನೆ? ಈಗ ಆಶ್ರಮದಲ್ಲೇ ಪ್ರೇಯರ್ ಆದರೆ ಮೆತ್ತಿಗೆ ಭಜನೆ ಮಾಡ್ತಾ ಹಿಂಗೆ ಗಡಿಯಾರ ನೋಡ್ತೀವಿ, ಯಾಕೋ ಇನ್ನು ಬಿಟ್ಟಿಲ್ಲ ಸ್ವಾಮೀಜಿ ಅಂತ. ಆಮೇಲೆ ನಾ ಹೇಳ್ತೀನಿ, ಇದು ಏನದು ಗುರುವೇ ತೊಳೆಯನ್ನು ಹೊಡೆದುಕೊಂಡು ಕಳೆಯನ್ನು ಹಾಡ್ತಾ ಇದ್ರೆ ಗುರುವೇ ಅಲ್ಲಿ ನಾನು ರಾಗ ಅದು ಕೊನೆ ಹಾಡು ಶುರು ಆಗಬೇಕು ಅಂತ ನೋಡಿ. ಎಷ್ಟೋ ಸರಿ ನೋಡ್ತಿರ್ತೀನಿ ನಾನು, ಏನು ಭಕ್ತಿ ಪರವಶಾಗಿ ಹಾಡ್ತಿದ್ದಾರೆ ಅಂತ ನೋಡಿ. ಭಕ್ತಿಯ ಜಲದಲ್ಲಿ ಭಕ್ತಿಯ ಜಲದಲ್ಲಿ
ನೀವು ನೋಡಬೇಕು ಈ ಕಡೆ ಕೂತ್ಕೊಂಡು. ಆದರೆ ಮುಮುಕ್ಷುಗಳು ಅಂತಿದ್ದಾರಲ್ಲ ನಿಮ್ಮಂಥ ಗ್ರೂಪ್ನವರು ಟ್ರೈ ಮಾಡ್ತಾರೆ ವಿತ್ ಆಲ್ ದ ಡಿಫಿಕಲ್ಟೀಸ್, ವಿತ್ ಆಲ್ ದ ಪ್ರಾಬ್ಲಮ್ಸ್. ಐ ಹ್ಯಾವ್ ಸೀನ್ ಪೀಪಲ್, ಇವತ್ತು ಗೀತಮ್ಮ ಬಂದಿಲ್ಲ, ಐ ಹ್ಯಾವ್ ಸೀನ್ ಹರ್ ರನ್ನಿಂಗ್. ದಾವಣಗೆರೆ ಬಸ್ಸು 5 ಗಂಟೆಗೆ ಬರುತ್ತೆ ಸಾಮಾನ್ಯ, ಸರಿಯಾಗಿ ಬಂದರೆ ಇಳಿದ್ಬಿಟ್ಟು ದಬದ ಓಡ್ ಬಂದು, ಯಾಕಮ್ಮ ಇಷ್ಟು ಇದೆ? ಇಲ್ಲ ಸ್ವಾಮೀಜಿ ಬಸ್ ಬಂತು, ನಾನು ತಕ್ಷಣ ಬಂದುಬಿಟ್ಟೆ, ಕ್ಲಾಸ್ ಮಿಸ್ ಮಾಡ್ಕೋಬಾರ್ದು ಅಂತ. ಕೆಲವರು, ನಾನು ಇಲ್ಲವೇ ಇಲ್ಲ ಅಂತ ಹೇಳಲ್ಲ, ಕೆಲವರು ಏನೋ ಅದಕ್ಕೆ ಕಾರಣಕ್ಕಾಗದೇ ಇರೋ ಇವತ್ತು ಮಿಸ್ ಆಗೋಯ್ತು, ಕೇಳಬೇಕು ಏನು ಅಂತ, ಅಥವಾ ನೋಡೋಣ ಇಲ್ಲೇ ಫೋನಲ್ಲಿ ಫೋನ್ ಬಂದಿದೆ. ಮುಮುಕ್ಷುಗಳು ಇದು ಮೋಕ್ಷಂ ಇಚ್ಛ. ಮೋಕ್ಷವನ್ನು ಇಚ್ಛೆ ಪಡೋರಿಗೆ ಮುಮುಕ್ಷುಗಳು ಅಂತ ಇಚ್ಛೆ. ಮುಮುಕ್ಷುಗಳು. ಮುಂದೆ ಬರುವ ಮತ್ತೊಂದು ಪಂಗಡವೇ ಮುಕ್ತ ಜೀವಿಗಳು. ಬೇಡಕ್ಕೆ ಬೇಡ, ಆಫ್, ಎಲ್ಲ ಆಫ್. ಅಲ್ಲ ಫೋನು ಆಫ್, ಮತ್ತೆ ಇದು ಎಲ್ಲ ಅಲ್ಲ ರೀ. ನಿಮಗೆ ಮಿಸ್ಡ್ ಕಾಲ್ ಕೊಟ್ಟರೆ ಫೋನೇ ತಗೊಳ್ಳಿಲ್ಲ, ಭಾನುವಾರ ಆಫ್. ನನ್ನ ಟೈಮಿಂಗ್ ಇದೆ, ಫೋನ್ ನಾನು ಹೇಳ್ದಂಗೆ ಕೇಳ್ತೀನಿ, ಫೋನ್ ಹೇಳ್ದಂಗೆ ನಾನು ಕೇಳಲ್ಲ. ಆಫ್. ನೋಡಿದ್ದೀರಾ ಶೃಂಗೇರಿ ಗುರುಗಳು ಫೋನ್ ಇಟ್ಕೊಂಡಿರೋದು? ರಾಮಕೃಷ್ಣ ಮಠದ ಹಿರಿಯ ಸನ್ಯಾಸಿಗಳು, ನನ್ನ ಪೂರ್ವಾಶ್ರಮದ ಸೋದರತ್ತೆ ಶಾರದಾ ಮಠದ ದೊಡ್ಡ ಸನ್ಯಾಸಿನಿ, 82 ವಯಸ್ಸಾಗಿದೆ, ಸ್ವಲ್ಪ ಕಾಲ್ಗಿಲ್ಲು ಮೊಣಕಾಲು ನೋವು, ಅದಕ್ಕೆ ಒಂದು ದಿವಸ ಹೋಗ್ಬಿಟ್ಟು ಒಂದು ಬಾಕ್ಸ್ ಪ್ರೆಸೆಂಟ್ ಮಾಡಿದೆ. ಬೆಂಗಳೂರು ರಾಮಕೃಷ್ಣಾಶ್ರಮದ ಎದುರುಗಡೆನೇ ಇತ್ತು ಸಂಗೀತ ಅಂಗಡಿ, ಒಳ್ಳೆದು ಸೆಲೆಕ್ಟ್ ಮಾಡಿಕೊಂಡೆ, ತೊಗೊಂಡೋಗಿ ಕೊಟ್ಟು ಅಂದ್ಕೊಂಡೆ ಅಪ್ರಿಷಿಯೇಟ್ ಮಾಡ್ತಾರೆ. ಏನದು ಅಂದರು ಅವ್ರು. ಸ್ವಲ್ಪ ಹಂಗೆ ಏನದು, ನೀವೇ ನೋಡಿ ಮಾತಾಜಿ. ನಾನು ನನ್ನ ಕೂಡ ಓಪನ್ ಮಾಡಿದ ತಕ್ಷಣ ಹೋಯ್ಯ ಅಂತಾರೆ ಅನ್ಕೊಬಿಟ್ಟು, ಏನದು ಅದು ಹಿಂಗಂತ, ನೀವು ಓಪನ್ ಮಾಡಿ ಮಾತಾಜಿ. ಸರಿ, ಅವ್ರು ಯಾರು ಬೇಕಂದ್ರೆ ಅವ್ರು ಬೆಂಗಾಲಿ ಹೇಳಿದ್ರು, ಅವ್ನಿಗೆ ಓಪನ್ ಮಾಡೋದು ಬೇಜಾರು ಅನಿಸುತ್ತೆ, ನೀವು ಯಾರು ಓಪನ್ ಮಾಡಿಕೊಡಿ ಅದು. ಅವರು ಪಾಪ ಮೆತ್ತಗೆ ತೆಗೆದುಕೊಟ್ರು. ನೋಡಿದ್ರು ಸ್ಯಾಮ್ಸಂಗ್ ಒಳ್ಳೆ ಫೋನು, ಜುಮ್ ಅಂತಿತ್ತು, ಫಸ್ಟ್ ಕ್ಲಾಸ್ ಫೋನು. ಇದ್ಯಾಕೆ ತಂದೆ ನೀನು ಅಂದರು. ಅಲ್ಲ ಮಾತಾಜಿ, ನಿಮಗೆ ಫೋನ್ ಬರುತ್ತೆ, ಇಲ್ಲಿ ಕೂತಿರ್ತೀರಾ, ಅಲ್ಲಿ ರೂಮ್ ಒಳಗಡೆ ಹೋಗಿ ಆ ಫೋನ್, ಅದು ಹಳೇದು, ಟ್ರಕ್ಟರ್ ಆ ಫೋನು ನೋಡಿಲ್ಲ ನೀವು? ಎಲ್ಲಿ ನೋಡಿದ್ಯಾ? ಮ್ಯೂಸಿಯಮಲ್ಲಿ ನೋಡಿದ್ಯಾ ಅಷ್ಟೇ. ಅವರಂತೂ ಆ ಫೋನ್ ಗೊತ್ತೇ ಇಲ್ಲ ಅವ್ರಿಗೆ ಇವಳಿಗೆ ಆ ಫೋನ್ ನೋಡೇ ಇಲ್ಲ. ಏನಾಯಿತು ಗೊತ್ತಾ? ನೆಕ್ಸ್ಟ್ 5 ನಿಮಿಷದಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಹಾಗೆ ಬೈದ್ಬಿಟ್ರು ನನಗೆ. ಮುಚ್ಚಿಟ್ಕೊಳ್ಳಲ್ಲ ನಾನು, ಹೇಳಿಬಿಟ್ಟು ಹಿಂಗೆ ಬೇರೆ ಏನು ಕೆಲಸ ಇಲ್ಲ. ಗುರು ಮಹಾರಾಜ್ ಹತ್ರ ಕೆಲಸ ಮಾಡ್ತಿದ್ದಿ, ಗುರು ಮಹಾರಾಜರ ಸೇವೆ ಮಾಡಬೇಕು ನೀನು, ಇದನ್ನು ಯಾಕೆ ತೊಗೊಂಡ್ಬಂದೆ ನೀವು? ಅಲ್ಲ ಮಾತಾಜಿ, ಡೋಂಟ್ ಸ್ಪೀಕ್ ಎನಿಥಿಂಗ್, ಜಸ್ಟ್ ಪ್ಯಾಕ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಗೋ, ರಿಟರ್ನ್ ಆ್ಯಂಡ್ ಇನ್ಫಾರ್ಮ್ ಮೀ ಆರ್ ಸೆಂಡ್ ಸಮ್ ಮೆಸೇಜ್ ದಟ್ ಯು ಹ್ಯಾವ್ ಗಿವನ್ ಇಟ್ ಬ್ಯಾಕ್. ಇದು ರಸ್ತೆಯಲ್ಲಿ ನೋಡ್ತಿರ್ತೀನಿ. ಆಮೇಲೆ ಇಲ್ಲ ರೀ, ಆಮೇಲೆ ಅದೇ, ಆಮೇಲೆ ಆಯ್ತಾ, ಆಮೇಲೆ ಒಬ್ಬನೇ ಹೋಗ್ತಿದ್ದಾನೆ. ಆ ಅಮ್ಮ ಅಲ್ಲೇ ನಿಂತುಬಿಟ್ಟಿದ್ದಾಳೆ. ಈ ಆಮೇಲೆ ಜೊತೆ ಹೋಗಿ ನಮ್ಗೆ ಏನು ಕೆಲಸ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಅಂತ ಬಿಟ್ಬಿಟ್ಟಿದ್ದಾಳೆ. ಅವಳು ಇಲ್ಲೇ ನಿಂತಿದ್ದಾಳೆ. ಇವನು ಆಮೆಟ್ಕಿ వాళ్ళు ఇట్లా చెప్తా మీరేం చెప్తే ಅಲ್ಲಿ ಎಲ್ಲಿ చెప్తే ಅದೇ చెప్తే ಇಲ್ಲ, ಅಲ್ಲೆಲ್ಲ ನಿಂತ್ಕೊಂಡ. ಇದು ನಮ್ಮ ಜೀವನ. ಆದರೆ ಮುಕ್ತ ಜೀವಿಗಳು, ನಿಮಗೆ ಹೇಳ್ತೀನಿ ಕೇಳಿ, ಬಿಟ್ಟರು ಅಂದರೆ ಬಿಟ್ಟರು. ನಾವು ನಂದು ವಿಚಾರನೂ ನಿಮ್ಗೆ ಹೇಳ್ತೀನಿ. ಎಸ್, ಬಿಟ್ಟೆ, ಕ್ಲೋಸ್, ಇನ್ನು ಯಾವ ರೀತಿಯೂ ಆಗಿ ಬರೋದಿಲ್ಲ. ಮುಕ್ತ ಜೀವಿಗಳು ನೀವು ಹಾಗಾಗಬೇಕು. ನೆಂಟ್ರಿಗೆ ಆ್ಯಕ್ಚುಲಿ ನಾನು ನಿಮಗೆ ಉದಾಹರಣೆ ಹೊರಗಡೆ ಅಂತ ಕೊಡಲ್ಲ, ಇಲ್ಲೇ ಕೊಡ್ತಿದ್ದೀನಿ. ರಾಧಮ್ನವ್ರು ಇರುವಾಗ
ರಾಧಮ್ನವ್ರು ಇರುವಾಗ, ಕುಮಾರ್ ಇರುವಾಗ, ನಾಗಮಣಿ ಇರುವಾಗ ಯಾರಾದರೂ ಫೋನ್ ಮಾಡಿ ಅದೇ ಅವ್ನು ಕೆಲಸ ಮಾಡೋಣ, ಭಾನುವಾರ ಹೆಂಗಿದ್ರು ಹಾಲಿಡೇ ಇದೆ, ಇಲ್ಲ ರೀ ನೀವು ಸಾಯಂಕಾಲ ಬರಬೇಡಿ, ನೀವು ಇದೇ ನಿಮ್ಗೆ ಆ ಗಟ್ಸ್ ಹೇಳೋಕ್ಕೆ ಏನು ಅನ್ಕೊಂಡ್ಬಿಡ್ತಾರೆ ರೀ ಅವರು, ಏನು ಅನ್ಕೋತಾರು, ಬೇಡ ಅಂತಾರೆ ಅಷ್ಟೇ, ಇನ್ನೇನು ಅನ್ಕೊಂಡ್ಬಿಡ್ತಾರೆ. ನಮಗೆ ಅವ್ರ ಮೇಲೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅನ್ನೋದ್ರಲ್ಲೇ ನಮ್ಮ ಜೀವನ ಆಗ್ಬಿಡುತ್ತೆ. ನಾವೇನು ಅನ್ಕೋಬೇಕಿರೋದೇ ಮರ್ತ್ಬಿಟ್ಟಿರ್ತೀವಿ. ನಮ್ಮ ಜೀವನ ಎಲ್ಲ ಬೇರೆಯವರ ಒಪಿನಿಯನ್ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಏನ್ರಿ ಬರ್ತೀವಿ ಅಂದರೆ ತಕ್ಷಣ ಬನ್ನಿ ಅಂದ್ಬಿಟ್ರಲ್ಲ, ಅಯ್ಯೋ ಕಟಕ್ ನಟ್ಕೆ ಬಿಟ್ಕೋತಾರೆ. ಅವ್ರು ಬಂದು ಏನು ಮಾಡಿದ್ರು ಯೋಚನೆ ಮಾಡಿ, ಏನು ಮಾಡಿದ್ರು? ನಿಮ್ಮ ಸೀರೆ ಎಂಥದ್ದು, ಇದು ಬೆಳ್ಳಿದ, ಇದು ತಿದ್ದ, ಇದು ಉಮಾನ, ಇದು ಶ್ರೀನ, ಎಲ್ಲ ಬರಲ್ಲ, ಎಷ್ಟೊತ್ತಾಯ್ತು ನಾವು ಬಂದು, ಹೋಗಿ ಬರಲ್ಲ ಅಂದ್ರೆ ಇವರು ಸಾಕಾಗಿ ಆಯ್ತು ಹೋಗಿ ಬನ್ನಿ ಅಂತ. ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಹಂಗನ್ಬಿಟ್ಟು ನನ್ನ ಮೇಲೆ ಹೇಳ್ಬಿಟ್ಟಿರ ನೆಂಟ್ರುಗಳಿಗೆ, ಮೊದಲೇ ನನ್ನ ಕಂಡ್ರೆ ಅವಳ ಪ್ರೀತಿ ಇದೆ ಎಲ್ರಿಗೂ. ಅಲ್ಲ ಹೇಳಿ ನಡೆಯೋದು ಹೇಳಿ. ದೇ ವರ್ ಏಬಲ್ ಟು ಟೆಲ್ ದೆಮ್ ನಾಟ್ ಟು ಕಮ್ ಆನ್ ಸಂಡೇಸ್. ನಿಮ್ಗೆ ಇದೆಯಾ ಗಟ್ಸು? ಅದು ನಿಜವಾದ ಮುಕ್ತ ಅಂತ ಹೇಳಿ. ಹರಿಪಾದ ಪದ್ಮಗಳನ್ನು ನೆನೆಯುತ್ತಾ, ಆರಾಧಿಸುತ್ತಾ, ಅರ್ಚಿಸುತ್ತಾ, ಭಜಿಸುತ್ತಾ ತಮ್ಮ ಜೀವನದ ಗುರಿಯೇ ಭಗವಂತನನ್ನು ಅರಿಯುವುದು ಮತ್ತು ಸಾಕ್ಷಾತ್ಕಾರ ಪಡೆದುಕೊಳ್ಳುವುದು ಎನ್ನುವ ತವಕದಿಂದ ಜೀವನ ನಡೆಸುತ್ತಾರೆ. ಈ ಪ್ರಾಪಂಚಿಕ ಜಂಜಾಟದಿಂದ ಸ್ವಲ್ಪ ಹೊತ್ತಾದರೂ ದೂರ ಇರೋಣ. ನೋಡಿ, ನಾನು ಎಲ್ಲರೂ ಆಶ್ರಮಕ್ಕೆ ಬನ್ನಿ ಸೇರ್ಕೊಳ್ಳಿ ಅಂತ ಯಾವತ್ತೂ ಹೇಳಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ವಾಟ್ ಐ ಸೇ ಈಸ್ ಡಿಸಿಪ್ಲಿನ್ ಯುವರ್ ಸೆಲ್ಫ್. ನೀವೊಂದು ಒಂದು ಒಂದು ಇದು ಹಾಕ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಸಂಡೇ ಅದು ನಂದು ಜೀವನಕ್ಕಲ್ಲದು, ಉಜ್ಜೀವನಕ್ಕೆ. ಇನ್ನು 6 ದಿವಸ ಜೀವನಕ್ಕೆ, 6.25 ದಿವಸ ತಗೊಳ್ಳಿ, 1/4 ದಿವಸ ಅಷ್ಟೇ ನೀವು ಬರೋದು. ನೀವೇನು 2 ಗಂಟೆಗೆ ಬರ್ತೀರಾ? ಕರೆಕ್ಟಾಗಿ 5:30, 5:30 2 ಸೆಕೆಂಡು, 5:30 3 ಸೆಕೆಂಡು, 5:30 5 ಸೆಕೆಂಡು, ಅದು ಒಳಗಡೆನೆ ಬರ್ತೀವಿ. ಆ್ಯಕ್ಚುಲಿ ನೀವು 5 ಗಂಟೆಗೆ ಬಂದು ಧ್ಯಾನಕ್ಕೆ ಕೂತಿರ್ಬೇಕು, ಬೆಂಗಳೂರು ಆಶ್ರಮದಲ್ಲಿ ಕೂತ್ಕೊಂಡಾಗೆ. ಯಾಕೆಂದರೆ ದಿಸ್ ಝೋನ್ ಈಸ್ ಸೈಲೆಂಟ್ ಝೋನ್. ಇಲ್ಲಿ ಭಾಳ ದಿವಸ ಆಯ್ತಲ್ಲ ನೀವು ನೋಡಿ. ಹೋದ್ವಾರ ಎಲ್ಲೋಗಿದ್ರಿ? ಅವ್ರ ಮದುವೆ ಇತ್ತು. ಅಯ್ಯೋ ನಾನು ಬಂದಿದ್ದೆ ಆ ಮದುವೆಗೆ. ಅವ್ರು ಸ್ವಾಮೀಜಿ ಬಂದರು. ಹೌದಾ? ಹೌದು. ಅದು ಬೇಡ, ಅದು ಬೇಡ. ವೆನ್ ಯು ಎಂಟರ್ ದ ಕಾಂಪೌಂಡ್ ಯು ವಿಲ್ ಬಿ. ನಾನು ಎಷ್ಟೋ ಜನ ನೋಡಿದ್ದೀನಿ, ಜಸ್ಟ್ ದೇ ಕಮ್ ಆ್ಯಂಡ್ ಸಿಟ್ ಫಾರ್ ಮೆಡಿಟೇಷನ್. ಜಸ್ಟ್ ಎಲ್ಲಿ ಸಿಗುತ್ತೆ ನಿಮ್ಗೆ ಈ ವಾತಾವರಣ? ಎಲ್ಲಿ ಸಿಗುತ್ತೆ? ಟಿ ವಿ ಹಾಕಬೇಡ ಅಂತ ನೀವು ಹೇಳ್ತೀರಾ, ಅವ್ನು ಬೇಕು ಅಂತ ಜೋರು ಮಾಡ್ತಾನೆ. ಹೋಗಲಿ ಬಿಡಪ್ಪ, ಯಾವುದಾದ್ರು ಭಜನೆ ಹಾಕೋದು ಅವನು ಹಾಕ್ತಾನೆ ಭಜನೆ. 4-5 ನಾಯಿ ಮರಿಗಳು ಒಟ್ಟಿಗೆ ಕೂಗುತ್ತೆ, ಆ ಭಜನೆಗಳು. ಆ ಟಿ ವಿನಲ್ಲೇ ಮನೆಗಳು ಡಿವೈಡ್ ಆಗಿದೆ, ಗೊತ್ತಾ ನಿಮಗೆ? ಟಿ ವಿ ಇದ್ದ ಮನೆ ಡಿವೈಡ್ ಆಗಿದೆ. ಹೇಗೆ ನೋಡಿದ್ರು ಆಫ್ ಮಾಡು ಅಂದರೆ ಇವ್ರು ಬೇಡವೇ ಬೇಡ ಸಾವಾಸ ಅಂತ ಮಧ್ಯೆ ಗೋಡೆ ಕಟ್ಟಿಸ್ಬಿಡ್ತಾರೆ. ಯಾಕೆಂದರೆ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ಆನ್ ಆಗಿಬಿಡ್ಬೇಕು. ಅವನು ನೀವು ಬಟ್ಟೆ ಹಾಕೊಂಡು ಬರಬೇಕು ಟಿ ವಿನ. ಅವನೇನು ಹೇಳ್ತಾನೆ, ಯಾರವನು ಆಪ್ರೇಟ್ರು ಮತ್ತು ಇದು ಮಾಡ್ತಾನಲ್ಲ ಅನೌನ್ಸರು, ಆ್ಯಂಕರು. ಎದ್ದ ತಕ್ಷಣ ಟಿ ವಿ ಆನ್ ಮಾಡಬೇಕು. ಟಿ ವಿ ಇಲ್ಲದೇನೆ ಲೈಫೇ ಶುರು ಆಗಲ್ಲ. ಯಾಕ್ರಿ ಸಪ್ಪಗಿದ್ದೀರ? ಅಯ್ಯೋ ಕರೆಂಟ್ ಇಲ್ಲ ರೀ. ಕರೆಂಟ್ ಇದ್ರೆ ನೀವು ಯಾಕೆ ಸಪ್ಪಗಾಗ್ಬೇಕು? ನಿಮಗೆ ಕರೆಂಟ್ ಕೊಡ್ತಾರ? ಇಲ್ಲ ರೀ, ಟಿ ವಿ ಇಲ್ಲ. ನೋಡಿ ಎಷ್ಟೋ ಜನ ತಲೆ ಕೆಟ್ಟೋಗ್ಬಿಟ್ಟಿರ್ತಾರೆ ಟಿ ವಿ ನೋಡ್ದೇನೆ ಅಂತಿರ್ತಾರೆ. ಯಾಕಂದ್ರೆ ಸೊ ಸಾಯಂಕಾಲ 6 ಗಂಟೆಗೆ ಬಂದು ಟಿ ವಿ ಹಾಕ್ಬಿಟ್ರೆ ಕಣ್ಣು ಎಳಿತಾ ಇರುತ್ತೆ. ಇವರು ಊಟ ಬಡಿಸ್ತಾರೋ, ಅಥವಾ ಪಕ್ಕದಲ್ಲಿ ಹಸುಗಿಟ್ಟಿದ್ದು ಬೂಸ ಬಡಿಸ್ತಾರೋ, ಅಥವಾ ಏನು ಬಡಿಸ್ತಾರೋ ಗೊತ್ತಿಲ್ಲ. ನೋಡ್ತಾರ ರೀ, ಏನು ತಿನ್ಬಿಟ್ರಾ? ರೀ ಅದು 3 ದಿವಸದ್ರಿ, ಅದನ್ನ ನಾಯಿಗಿಟ್ಟಿದ್ದೆ ನಾನು. ಮೊದಲೇ ಹೇಳಬಾರ್ದಕ್ಕೆ ರೀ, ಚೆನ್ನಾಗೂ ಇತ್ತು ಬಿಡೆ, ನಾಳೆಯಿಂದ ಹುಷಾರು ಅದು ಹೇಳೋರಿ. ಯಾಕೆಂದ್ರೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅವಳು
ಟಿ ವಿ ಸವಾಸದಲ್ಲಿ ನೋಡಿ ಹೆಂಗಿದೆ, ನೋಡ್ತಾ ಇರ್ತಾರೆ ರೀ. ಅದೇ ರೀ ನಿಮ್ಮ ನೆಂಟರು ಹೇಳ್ತಿದ್ರಲ್ಲ ತುಂಬ ಕ್ಲೋಸ್ ಅಂತ, ಅವ್ರು ಬಂದಿದ್ದಾರೆ, ಬರಲಿ ಬಿಡು ಕೂರ್ಸು ರೀ, ಅವರು ಕೂತ್ಕೊಂಡಿದ್ದಾರೆ ಕೂತ್ಕೊಳ್ಳಿ ರೀ, ಅವ್ರಿಗೆ ಊಟ ಬಡಿಸು ರೀ, ಅವ್ರು ಹೊರಟಿದ್ದಾರಂತೆ ಹೋಗಿ ಬರಲಿ. ಹಾಂ, ವಾಟ್ ಆರ್ ಯು ಡೋಂಟ್ ಲಾಫ್, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಆ ಗ್ಲೂ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಯು ವಿಲ್ ಬಿ ಗ್ಲೂ ಟು ದಿ ಟಿ ವಿ. ಅದು ನಿಮಗೆ ಸಾಲದು ಅಂತ ಮನೇಲಿ ಮಕ್ಕಳಿಗೂ ಬೇರೆ ಟಿ ವಿ ಕೊಟ್ಟಿರ್ತಾರೆ, ಅವ್ರದ್ದು ಚಾನಲ್ಗಳೇ ಬೇರೆ, ನಿಮ್ಮದು ಚಾನಲ್ಗಳೇ ಬೇರೆ. ಆ ಚಾನಲ್ಗಳದ್ದು ಆಮೇಲೆ ಇದು ಬೇರೆ, ಏನೋ ಧಾರಾವಾಹಿಗಳು. ಅವನಿಗೆ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ, ಯಾರು ಟಿ ವಿಯವರು. ಇಷ್ಟು ದುಡ್ಡು ಕೊಡ್ತೀನಪ್ಪ, 20 ನಿಮಿಷ ಒಂದು ಎಪಿಸೋಡು, ಹಾಫ್ ಅನ್ ಅವರು 10 ನಿಮಿಷ 5 ನಿಮಿಷ ಇದು ಅಡ್ವರ್ಟೈಸ್ಮೆಂಟು. ಆಮೇಲೆ ಕತೆ ಶುರು. ಆ ನೆನ್ನೆ ಎಲ್ಲಿವರೆಗೆ ಬಂದಿತ್ತು ಅದು, ಅತ್ತೆ ಹಿಂಗೆ ತಿರುಗ್ತಾಳೆ, ಸೊಸೆ ಹಿಂಗೆ ತಿರುಗ್ತಾಳೆ, ಅದು ನೆನ್ನೆವರೆಗಾಗಿದ್ದ ಕತೆ. ಇವತ್ತು ಇಬ್ಬರು ತಿರುಗಿ ಒಬ್ರು ನೋಡ್ತಾರೆ, ಯಾವುದು ಇವತ್ತಿನ ಕತೆ. ಸೊ ಒಬ್ರಿಗೊಬ್ರು ನೋಡಿ ಏನು ನೋಡ್ತಾ ಇದೆಯಾ ಅಂದರೆ ಏನೂ ಇಲ್ಲ. ಆ ಮ್ಯೂಸಿಕ್ ಢಣ್ 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 ಮ್ಯೂಸಿಕ್ ಆಗೋಯ್ತು. 20 ನಿಮಿಷಕ್ಕೆ ಮತ್ತೆ ಅತ್ತೆ ಅತ್ತ, ಸೊಸೆ ಇತ್ತಪ್ಪ, ನೀವು ಮಾತ್ರ ಅಲ್ಲೇ. ಅದು ಮುಂದುವರಿಯುತ್ತದೆ. ಅಯ್ಯೋ, ಒಳ್ಳೆ ಸಮಯದಲ್ಲೇ ಏನೋ ಅವ್ರು ತಿರುಗುವಾಗ ಅದು ಬೇರೆ, ಇವ್ರದ್ದು ಕಾಮೆಂಟ್ಸ್ ನೀವು ನೋಡಬೇಕು. ಅಯ್ಯೋ, ನಮ್ಮ ಪೇಷಂಟ್ಸ್ ನೋಡ್ತಿರ್ತಾರಲ್ಲ, ಯಾಕ್ರ ಸಪ್ಕಾಗ್ಬಿಟ್ಟು, ಸ್ವಾಮೀಜಿ ಕರೆಕ್ಟ್ ಟೈಮ್ಗೆ ನಿಲ್ಲಿಸ್ಬಿಟ್ಟು ಅವನು ಧಾರವಾಹಿ. ಎಲ್ಲೋ ಏನಾಯ್ತು ಅಂದರೆ, ಅದೇ ಸ್ವಾಮೀಜಿ ನೆನ್ನೆ ಅವರಿಬ್ಬರು ಬಂದಿದ್ರು, ಮಾತನಾಡ್ತಿದ್ರು, ಮತ್ತೆ ತಿರುಗಿದ್ರು, ಎತ್ಬಿಟ್ಟ ಸ್ವಾಮೀಜಿ. ನೆಕ್ಸ್ಟ್ ಹೇಳೋದ್ರಲ್ಲಿ ಎತ್ಬಿಟ್ಟ ಅಂತ. ಅವನು ಗೊತ್ತು, ಇಂಥ ಗಬರುಗಾರಗಳು ಕೂತಿರ್ತಾರೆ, ನಾನು 3 ವರ್ಷ ನಡೆಸ್ಬೋದು ಯಾವುದನ್ನ ಧಾರಾವಾಹಿನ. 3 years. ಇದಕ್ಕೆ ಬದ್ಧರು ಅಂತ ಅರ್ಥ. ಮುಕ್ತರು ಆಫ್ ಮಾಡು, ಓದ್ಕೋಬೇಕು. ಮಕ್ಕಳು ಪೂಜೆ ಮಾಡ್ತಿದ್ದಾರೆ, ಅಜ್ಜಿ ಅಲ್ಲಿ ಸಹಸ್ರನಾಮ ಹೇಳ್ತಿದ್ದಾರೆ, ಗುರುಚರಿತ್ರೆ ಓದ್ತಾ ಇದ್ದಾರೆ, ಇವರು ಆಫ್ ಮಾಡು. ಯಾರಿಗಾರ ಇದೆಯಾ ದಮ್ಮು? ಆಫೇ ಆಗಿಬಿಡ್ತೀವಿ ಆಮೇಲೆ ನಾವು ಆಫ್ ಮಾಡೋಕ್ಕೆ ಹೋದ್ರೆ. ಗೊತ್ತಲ್ಲ ನಿಮಗೆ, ಬೆಂಗಳೂರಲ್ಲಿ ಒಬ್ಬ ಹುಡುಗ ಹೊಸ ಮೊಬೈಲ್ ತಗೊಂಬಂದಿದ್ದ, ಅದಕ್ಕೆ ಚಾರ್ಜರ್ ಹಾಕ್ಬಿಟ್ಟು ಚಾರ್ಜರ್ ಹಾಕಿದ್ದ. ಆ ವೈರ್ ಹಿಂಗೆ ಬಂದಿದೆ, ಚಾರ್ಜರ್ ಇಲ್ಲಿದೆ, ಕಿಟಕಿ ಹತ್ರ ಇದೆ, ಈ ಪ್ಲಗ್ ಅಲ್ಲಿದೆ, ಆ ಮಧ್ಯೆ ಗ್ಯಾಪ್ ಇದೆ. ಅಜ್ಜಿ ಕಣ್ಣು ಕಾಣಲ್ಲ ಸರಿಯಾಗಿ, ಪಾಪ ನಡ್ಕೊಂಡು ಬಂದ್ಲು, ಬಿಟ್ಲು. ಆ ಮೊಬೈಲ್ ಬಿದ್ದೋಯ್ತು ಅನ್ನೋ ಕೋಪಕ್ಕೆ ಅಜ್ಜಿಯ ಆ ಕೋಲ್ನಲ್ಲೇ ಅಜ್ಜಿಗೆ ಬಡ್ದು ಹಾಕ್ಬಿಟ್ಟ ಮೊಮ್ಮಗ. ನಿಮ್ಮ ನ್ಯೂಸೇ ಅದು, ನಮ್ದಲ್ಲ. ಒಂದು ಮೊಬೈಲ್ ಬಿದ್ದಿದ್ದಕ್ಕೆ ಮೊಮ್ಮಗ ವೃದ್ಧೆಯ ಹತ್ಯೆ, ಅದು ಏನು ಕೋಲಲ್ಲಿ. ಅವನು ಹೇಳ್ತಾನಂತೆ, ನಾನು ಹಂಗೆ ಅನ್ಲಿಲ್ಲ, ನನ್ನ ಕೋಪ ಬಂದ್ಬಿಡ್ತು ಮೊಬೈಲ್ ಅಂತ, ಅದಕ್ಕೆ ಹಿಂಗೆ 2-3 ಏಟು ಹೊಡೆದೆ ಅಂತ. ಇದು ಮೊಬೈಲ್ ಕತೆ. ಇನ್ನು ಗುಂಪಿನ ಕೊನೆ ಭಾಗವೇ ನಿತ್ಯ ಜೀವರು. ಬಾಬಾ, ಸಾಧುಗಳು, ಸಂತರು, ಮಹಾತ್ಮರು, ನಿತ್ಯ ಜೀವಿಗಳು. ಸ್ವಾಮಿ ವಿವೇಕಾನಂದರು ಈ ಯುಗಕ್ಕೆ ನಿತ್ಯ ಜೀವಿಗಳು ಕಷ್ಟ ಆಗ್ತದೆ. ಪೋತೆ ಮಾట్లాడలేదు వాళ్ళు ఊరికే కూర్చుంటారు. ನಿತ್ಯ ಜೀವಿಗಳ ಕತೆ ಇದು. ಈಗೇನಾದರೂ ಸಪೋಸ್ ನಾನು ಮಾತೇ ಆಡಲ್ಲ ಅಂದ್ಕೊಳ್ಳಿ, ಮುಂದಿನ ವಾರದಿಂದ ಸ್ವಾಮೀಜಿ ಮಾತಾಡಲ್ಲ ಅನ್ನಿ, ಬರೋರು ನಿಲ್ಲಿಸ್ಬಿಡ್ತಾರೆ. పోతే వాళ్ళు మాట్లాడలేదు, ఊరికే కూర్చుంటారు, ఏమైంది అక్కడ అంత డబ్బులు ఇచ్చి పోయినాను. వాళ్ళు చెప్పిండాను, డబ్బులు ఇస్తాను, స్వామితో మాట్లాడాల. ఒక పాట వద్దా, ఏమో పాతదో కొత్తదో ఒక పాట పాడ. ఊరికే కూర్చుంటే ఏం ಪ್ರಯೋಜನ? ನೀವು ನಿತ್ಯರನ್ನು ಭದ್ರಾಗಿ ಮಾಡುವಂಥ ಶಕ್ತಿ ನಿಮಗಿದೆ. ಹಿಂದೆ ಶಿವಬಾಲ ಯೋಗಿಗಳು ಕೂತಿದ್ರೆ ಜನ ಕ್ಯೂ ನಿಂತ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಬರೋರು. ನಾನು ನೋಡಿದ್ದೀನಿ ಶಿವಬಾಲ ಯೋಗಿಗಳನ್ನ, ಸುಮ್ಮನೆ ಕೂತಿರೋರು, ಮಾತಿಲ್ಲ, ವಿಭೂತಿ ಹಾಕೊಂಡು ಕೂತು, ಬಟ್ಟೆ ಇಲ್ಲ ಏನಿಲ್ಲ, ಒಂದು ಕೌಪಿನ ಹಾಕೊಂಡು ಕೂತಿರೋರು. ಹೋಗೋರೆಲ್ಲ ಸಾಷ್ಟಾಂಗ ನಮಸ್ಕಾರ, ಅವ್ರು ನಮಸ್ಕಾರ ಮಾಡಲಿಕ್ಕೆ ಶೃಂಗೇರಿ ಚಂದ್ರಶೇಖರ ಭಾರತಿಗಳು ಅಥವಾ ದೊಡ್ಡ ದೊಡ್ಡ ಗುರುಗಳು ಕ್ಯೂ ನಿಂತ್ಕೊಳ್ಳೋರು ನಮಸ್ಕಾರ ಮಾಡ್ಕೊಂಬರೋಕ್ಕೆ. ಮುಕ್ತ ಜೀವಿಗಳು
ಏನಿಲ್ಲ. ಕಂಚಿ ಕಾಮಕೋಟಿಯ ಪೆರಿಯರ್ ಸ್ವಾಮೀಜಿ ಅವ್ರ ಜೀವನದಲ್ಲಿ ಅವ್ರು ಗಾಡಿನೇ ಹತ್ತಿಲ್ಲ. ಬಾಳೆಹೊನ್ನೂರಿನವರು ಜೀವನದಲ್ಲಿ ಗಾಡಿನೇ ಹತ್ತಿಲ್ಲ. ಎಲ್ಲಿ ಹೋದ್ರು, ಭಾರತಕ್ಕೆ ಹೋದ್ರು, ಭಾರತನ ಪರ್ಯಟನ ಮಾಡಿದ್ರು ನಡ್ಕಂಡೇ ಹೋಗ್ಬೇಕು ಅವರು. ಯಾವ ಹೋಟ್ಲಿಲ್ಲ, ಯಾರ ಮನೆ ಇಲ್ಲ, ಯಾವುದೂ ಇಲ್ಲ. ಪಾಳ ದೇವಸ್ಥಾನದಲ್ಲಿ ಇರ್ಬೇಕು ನಾನು ಅವ್ರದೇ. ಪಾತಿಟ್ಟು ಚಳ್ಳು ಹಳೇ ದೇವಸ್ಥಾನ ನೋಡ್ಬಿಟ್ಟು ಹೇಳು, ಅಲ್ಲಿ ಮಲ್ಕೋತೀನಿ ನಾನು. ಆಮೇಲೆ ಮಂಚ ಇಲ್ಲ, ಎ ಸಿ ಇಲ್ಲ, ಎಂಥದ್ದು ಬೆಡ್ಶೀಟ್ ಇಲ್ಲ, ಸೊಳ್ಳೆ ಪರ್ದೆ ಇಲ್ಲ, ಏನೇನೂ ಇಲ್ಲ, ಕಲ್ಲು. ಮುಕ್ತ ಜೀವಿಗಳ ಜೀವನ. ಅವರು ಇದ್ದು ನಡೆದಿದ್ದಕ್ಕೆ ಈ ಭೂಮಿ ಪವಿತ್ರವಾಗಿದೆ. ಐ ಆಮ್ ಪ್ರೌಡ್ ಆಫ್ ದೆಮ್. ನಿಮ್ಗೆ ಗೊತ್ತಾಯ್ತಲ್ಲ, ಬದ್ಧದಿಂದ ಮುಕ್ತವರೆಗೆ ಹೇಳಿದ್ದೀನಿ. ಆ ಮುಕ್ತ ಜೀವದ ಕೊನೆ ಹಂತನ ಮುಂದಿನ ವಾರ ಹೇಳ್ತೀನಿ. ಪೂರ್ಣ ಪ್ರಮಾಣವಾಗಿ ನಿಮ್ಗೆ ಅರ್ಥವಾಗ್ಬಿಟ್ಟಿದೆ. ಬದ್ಧ, ಮುಮುಕ್ಷು, ಆಮೇಲೆ ಬದ್ಧ, ಮುಮುಕ್ಷು, ನಿತ್ಯ ಮುಕ್ತ, ಸಿದ್ಧ ಮುಕ್ತ. 4. ಈಗ ನೀವೇ ಮನೆಗೆ ಹೋಗಿ ನೋಡ್ಕೊಳ್ಳಿ, ಯಾವ ಇದರಲ್ಲಿ ಬದ್ಧ, ಮುಕ್ತ, ನಿತ್ಯ. ಇದು ಶ್ರೀರಾಮಕೃಷ್ಣ ಪರಮಹಂಸರು ಸರಳವಾಗಿ ಗೃಹಸ್ಥರಿಗೆ ಅಪ್ಪ ಖಂಡಿತ ನೀ ಚೆನ್ನಾಗಿರು, ಸುಖವಾಗಿರು, ಆದರೆ ಒಂದು ಮನಸ್ಸಿನಲ್ಲಿ ಒಂದು ಭಾಗವನ್ನು, ಜೀವನದ ಒಂದು ಭಾಗವನ್ನು ಉಜ್ಜೀವನಕ್ಕೆ ಮೀಸಲಾಗಿಡು ಅಷ್ಟೇ ಹೇಳಿತ್ತು. ಇಲ್ಲೇ ಇರು ಅಂತ ಯಾವತ್ತೂ ಹೇಳಿಲ್ಲ. ಹೋಗಿ ಬನ್ನಿ, ಒಳ್ಳೇದಾಗಲಿ, ಮನೆಯಲ್ಲೆಲ್ಲ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಇಷ್ಟು ಹೇಳಿ ನನಗೆ ಸಂತೋಷವಾಯಿತು. ಗುರುಪೂರ್ಣಿಮೆಯ ದಿವಸ ನಾವು ವೇದ ಪಾಠದ ಒಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಭಾನುವಾರ. ಬಹುಶಃ ನಂಬರ್ ನೋಡಿಕೊಂಡು ನಾನು ಹೊರಗಡೆನ ಒಳಗಡೆನ, ಬಹುಶಃ ಹೊರಗಡೆ ಅನಿಸುತ್ತೆ, ಯಾಕೆಂದರೆ ಲೇಡೀಸ್ ಈಗ 30 ಬಂದಿದ್ದಾರೆ. ಇನ್ನು ನಮ್ಮ ಪ್ರೈಮ್ ಇದು ನೇಮ್ಸ್ ಕಲೆಕ್ಟ್ ಮಾಡೋರು ಇಬ್ಬರು ಅಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲ ಸೇರಿದ್ರೆ ನನಗೆ 100 ಬೇಕು. 100 ಇದ್ರೆ ಆಗಲ್ಲ. ಯಾರು 30? ನೀವು 30? ಸೀನಿಯರ್ಸ್ ಹೊಸ ಲಿಸ್ಟ್. ಹೊಸದಂತ ಯಾರು ಹೇಳಿದ್ರು? ಅವರು ನಿಮಗಿಂತ ಜಾಣರವರು. ಅವರು ಹಳೇದು ಮಿಕ್ಸ್ ಮಾಡಿ, ಅವರು ಮಿಕ್ಸಿಗೆ ತುಂಬ ಯೂಸ್ ಮಾಡ್ತಾರೆ ಮನೆಯಲ್ಲೂ. ಸೊ ಮಿಕ್ಸ್ ಮಾಡಿಬಿಟ್ಟು ಹಳೇದು ಹೊಸದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಂಬರ್ ಕೊಟ್ಟಿದ್ದಾರೆ. ಕೊಡಿ, ನಮಗೆ ಕೊಡಿ, ನಮಗೆ ಹೇಳಿ, ನೀವು ಹೇಳಿ, ನಿಮ್ಮ ಗ್ರೂಪಲ್ಲೂ ಹೇಳಿ. ಮತ್ತೆ ಹೇಳ್ಕೊಡೋಕೆ ಕಷ್ಟ ನನಗೆ. ಈಗ ಅವರು ಹೇಳಿದ್ರು, ತಾಯಿಯವರು ನನಗೆ ಈಶಾವಾಸ್ಯ ಹೇಳಿತ್ತು. ಹೇಳ್ಕೊಡೋದು ಸುಲಭ, ಪಟ್ಟಂತ ಹೇಳ್ಕೊಡ್ತೀನಿ, ಹೇಳ್ಕೊಟ್ಟಿದ್ದೀನಿ. ನಿಮಗೆ ಸರಸ್ವತಿ, ನವಗ್ರಹ, ಈಶಾ, ಬೃಹದಾರಣ್ಯಕ ಎಲ್ಲ ಹೇಳ್ಕೊಡೋಕೆ ನಾನು ರೆಡಿ ಇದ್ದೀನಿ. ಬಟ್ ನನಗೆ ನಂಬರ್ ಬೇಕು. ಆಗ ನಮಗೆ ಹೇಳಲಿಕ್ಕೆ ಒಂದು ಉತ್ಸಾಹ ಬರುತ್ತೆ, ಕೇಳಲಿಕ್ಕೂ ನಿಮಗೂ ಉತ್ಸಾಹ ಬರುತ್ತೆ. ಬಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ರಾಮಮೂರ್ತಿ ಅವರು. ನಾನು ನೆನೆಸ್ಕೋಬೇಕು ಗೋಪಾಲ್ಜಿನ. ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಇಸ್ ಟು ಕಮ್ ಆ್ಯಂಡ್ ಸಿಟ್. ಈ ಥರ ಏನಿರಲಿಲ್ಲ ಆಗ. ಅಲ್ಲಿ ರೂಫ್ ಮೇಲೆ ರಾಮನಾಥ್ ಆ ರೂಫ್ ಮೇಲೆ ಕೂತ್ಕೋತಾ ಇದ್ದು. ಮಳೆ ಬಂದರೆ ಸಣ್ಣ ರೂಮಲ್ಲಿ ಕೂತ್ಕೋತಿದ್ದು, ಇಲ್ಲರೆ ಹೊರಗಡೆ ಕೂತ್ಕೋತಾ ಇದ್ದು. ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಸೂರ್ಯ ಹುಟ್ಟೋದನ್ನು ನೋಡ್ತಾ ನಾವು ವೇದ ಪಾಠ ಮಾಡ್ತಾಯಿದ್ವಿ. ಚೆನ್ನಾಗಿ ಜ್ಞಾಪಕ ಇದೆ. ಶ್ರೀನಿವಾಸ ಮೂರ್ತಿಗಳು ಬಂದು ಕೂತ್ಕೊಳ್ಳೋರು, ಆ ಗ್ರೂಪ್ನವ್ರು ಕೂತ್ಕೊಳ್ಳೋರು ಡೈಲಿ ಇತ್ತು. ಮೆತ್ತಿಗೇಳು, ಆಮೇಲೆ ನಾಳೆ ಬರೋದು ಸದ್ಯ ವಾರಕ್ಕೊಂದು ದಿವಸ, ವಾರಕ್ಕೆ 3 ದಿವಸ ಇತ್ತು. ಶುಕ್ರವಾರ, ಶನಿವಾರ, ಭಾನುವಾರ ತುಂಬಿರ್ತಿತ್ತು. ಈಗೆಲ್ಲ ಅಭಿವೃದ್ಧಿ, ಮಾಡ್ರನ್. ಹಾಗಾಗಿ ನೀವು ನಂಬರ್ಗಳು ಕೊಡಿ, ನಾಳೆ ನಿಮಗೆ ಕಳಿಸ್ಕೊಡ್ತೀನಿ ವಿತ್ ಇಂಟ್ರೊಡಕ್ಷನ್ ಮೆಸೇಜ್. ನಮ್ಮ ಕೆಲಸ ನಾವು ಮಾಡೋಣ. ಸನಾತನ ಧರ್ಮದ ಸೇವೆ ಅಂತ ಮಾಡೋಣ. ಜಪಾನಂದರು ಕರೆದಿದ್ದಾರೆ ವೇದ ಪಾಠಕ್ಕೆ ಹೋಗಬೇಕು ಅನ್ನೋದು ಹೇಳಬೇಡಿ. ಸನಾತನ ಧರ್ಮದ ಸೇವೆ, ಸನಾತನ ಧರ್ಮದ ಶಾಶ್ವತ ಸೇವೆ. ಪದಗಳು ನೋಡ್ಕೊಳ್ಳಿ. ಸನಾತನ ಧರ್ಮದ ಶಾಶ್ವತ ಸೇವೆ.
ಯಾಕೆ? ಒಂದು ಪದ ಕಲ್ತ್ರೆ, ಒಂದು ವೇದ ಕಲ್ತ್ರೆ ಒಂದು ಜನರೇಷನ್ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಜಪ ನಮ್ಮ ಸ್ವಾಮೀಜಿ ಹೇಳ್ಕೊಟ್ಟು ಬನ್ನಿರಿ ಅಂತ ಕರೆಯೋಕ್ಕೆ ಹೋಗ್ಬೇಡಿ. ಸನಾತನ ಧರ್ಮದ ಸೇವೆ ಮಾಡಬೇಕು ಅಂತ ನಿಂಗೆ ಇಷ್ಟ ಇದ್ದರೆ ಬಾ ಅಂಥೇಳಿ ಕರ್ಕೊಂಬನ್ನಿ. ಇದನ್ನು ನಿಮಗೆ ಬಿಟ್ಟಿದ್ದು. ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವ ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ